ಹಾಯ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ತುಂಬಾನೇ ಇಂಪಾರ್ಟೆಂಟ್ ನೀವು ಪ್ರಿಪೇರ್ ಆಗೋದು, ಯಾಕಂದ್ರೆ ತುಂಬಾನೇ ನೋಟಿಫಿಕೇಶನ್ ಬಂದಿದೆ. ಈ ನೋಟಿಫಿಕೇಶನ್ಗೆಲ್ಲ ನೀವು ಪಾಸ್ ಆಗ್ಬೇಕು, ರಿಸಲ್ಟ್ ಬರ್ಬೇಕು ಅಂದ್ರೆ ನೀವು ಓದ್ಲೇಬೇಕು, ಬೇರೆ ವಿಧಿ ಇಲ್ಲ. ಅಂಡ್ ಇವತ್ತಿನ ವಿಡಿಯೋ ನನಗ್ ಬಂದಿರೋ ಒಂದೇ ಒಂದು ಕ್ವಶನ್ ಬೇಸಿಸ್ ಮೇಲೆ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ನಿಂತಿರುತ್ತೆ. ಮ್ಯಾಮ್ ಹೇಗೆ ಪ್ರಿಪೇರ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿಂದ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮೈಕ್ ಆನ್ ಮಾಡಿದ್ದೀನೋ ಇಲ್ವೋ ಅಂತ ನೋಡ್ದೆ. ಆಮೇಲೆ ನಾನು ಫುಲ್ ಮಾತಾಡಿ ಮೈಕಲ್ಲಿ ವಾಯ್ಸೇ ಬರ್ಲಿಲ್ಲ ಅಂದ್ರೆ ವೇಸ್ಟ್ ಆಗತ್ತಲ್ಲ. ಸೊ ಅದಕ್ಕೋಸ್ಕರ ಹೇಗೆ ಪ್ರಿಪೇರ್ ಮಾಡ್ಬೇಕು, ಎಲ್ಲಿಂದ ಪ್ರಿಪೇರ್ ಮಾಡ್ಬೇಕು, ಹೇಗ್ ಓದ್ಬೇಕು, ಏನು ಗೊತ್ತಾಗ್ತಿಲ್ಲ ಅಂತ ತುಂಬಾನೇ ಕ್ವಶನ್ಸ್ಗಳು, ತುಂಬಾನೇ ಮೆಸೇಜಸ್ಗಳು ಬಂದಿದೆ. ಸೊ ನೀವೇನಾದ್ರೂ ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಹೊಸಬ್ರಾಗಿದ್ರೆ ಹೇಗ್ ಶುರು ಮಾಡ್ಬೇಕು, ಏನ್ ಓದ್ಬೇಕು, ಎಲ್ಲಿಂದ ಓದ್ಬೇಕು, ಇದೆಲ್ಲ ಏನು ಗೊತ್ತಾಗ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮಗೋಸ್ಕರ. ಓಕೆನಾ? ಅಥವಾ ನೀವು ಆಲ್ರೆಡಿ ಪ್ರಿಪೇರ್ ಆಗ್ತಿದ್ದು ನೀವು ಕರೆಕ್ಟ್ ಆಗಿ ಓದ್ತಿದ್ದೀರೋ ಇಲ್ವೋ, ಕರೆಕ್ಟ್ ಆಗಿ ಅದೇ ಪೊಸಿಷನ್ ಅಲ್ಲಿ ರೋಡಲ್ಲಿ ನೀವು ಹೋಗ್ತಿದ್ದೀರೋ ಇಲ್ವೋ ಅನ್ನೋದು ಕೂಡ ನಿಮಗೆ ಇದ್ರಲ್ಲಿ ಗೊತ್ತಾಗತ್ತೆ. ಸೊ ವೇಸ್ಟ್ ಮಾಡೋದ್ ಬೇಡ ಟೈಮು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆನಾ? ಸೊ ಕಂಪ್ಲೀಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೋಡ್ ಮ್ಯಾಪ್ ಒಂದು ಕೊಟ್ಟಿದ್ದೀನಿ. ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ತನಕನು ಏನೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್, ಹೇಗ್ ಓದ್ಬೇಕು ಅನ್ನೋ ಕ್ವಶನ್ಗೆ ನಿಮ್ಗೆ ಆನ್ಸರ್ ಇದು. ಓಕೆನಾ? ಸೊ ಫಸ್ಟ್ ಫೇಸ್ ಝೀರೋ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ಇದು ನಿಮ್ಮ ಮೆಂಟಲಿ ನೀವು ಪ್ರಿಪೇರ್ ಆಗ್ಬೇಕು. ಇದಕ್ಕೆ ಟೈಮ್ ಹಿಡಿಯಲ್ಲ. ಫಸ್ಟ್ ನೀವು ಎಕ್ಸಾಮ್ಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ಹೋಗೋದಕ್ಕಿಂತ ಮುಂಚೆ ಮೆಂಟಲಿ ನೀವು ಫಸ್ಟ್ ಪ್ರಿಪೇರ್ ಆಗ್ಬೇಕು, ಡಿಸೈಡ್ ಮಾಡ್ಕೊಬೇಕು, ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡ್ಕೊಬೇಕು. ಸೊ ಇದಕ್ಕೆ ಟೈಮ್ ಹಿಡಿಯುತ್ತೆ ಆಕ್ಚುಲಿ. ಕೆಲವರಿಗೆ ಒಂದೆರಡು ದಿನ, ಸ್ವಲ್ಪ ದಿನ ಕುತ್ಕೊಂಡು ಯೋಚನೆ ಮಾಡ್ಬೇಕಾಗತ್ತೆ, ನಾನು ಈ ಫೀಲ್ಡಿಗೆ ಬರ್ಬೇಕೋ ಬೇಡವೋ ಏನು ಅನ್ನೋದಕ್ಕೆ. ಇದಕ್ಕೊಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದು ಫೇಸ್ 0. ಇದರಲ್ಲಿ ನಿಮ್ದು ಕಾಂಪಿಟೇಟಿವ್ ಫೀಲ್ಡ್ ಗೆ ನೀವು ಪ್ರಿಪೇರ್ ಆಗ್ತಿರಲ್ಲ, ಜಸ್ಟ್ ನಿಮ್ ಮೆಂಟಲಿ ನೀವು ಪ್ರಿಪೇರ್ ಆಗ್ತಿರ್ತೀರಾ. ಸೊ ಓಕೆನಾ? ಡಿಸಿಷನ್ ಅಂಡ್ ಮೈಂಡ್ ಸೆಟ್ ಫಸ್ಟ್ ನಾನು ಇಂಗ್ಲಿಷ್ ಅಲ್ಲೂ ಕೊಟ್ಟಿದ್ದೀನಿ, ಕನ್ನಡದಲ್ಲೂ ಕೊಟ್ಟಿದ್ದೀನಿ. ಯಾಕೆ ಅಂದ್ರೆ ಇಬ್ರಿಗೂ ಅರ್ಥ ಆಗ್ಲಿ ಅಂತ ಕೊಟ್ಟಿದ್ದೀನಿ. ಓಕೆನಾ? ಸೊ ಫಸ್ಟ್ ಪರೀಕ್ಷೆಯ ಹೆಸರು ಮತ್ತು ತಾರೀಕಿನ ನಿಶ್ಚಯ ಮಾಡ್ಕೊಳ್ಳಿ. ಓಕೆನಾ? ಸೊ ನೀವು ಡಿಸೈಡ್ ಮಾಡ್ಬೇಕಾಗಿರೋದು ಯಾವ ಎಕ್ಸಾಮ್ ಬರೀತೀರಾ. ಓಕೆನಾ? ದೆನ್ ಎಕ್ಸಾಮ್ ಡೇಟ್ ಯಾವಾಗಿದೆ, ಎರಡೂ ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಿಮ್ದು ಕನಸು ನೀವು PSI ಆಗಿದ್ರೆ, ಓಕೆ, PSI ನೋಟಿಫಿಕೇಶನ್ ಯಾವಾಗ ಬರುತ್ತೆ, ಎಕ್ಸಾಮ್ ಡೇಟ್ ಯಾವಾಗ ಇರುತ್ತೆ ಅನ್ನೋದನ್ನ ನೀವು ಫಸ್ಟ್ ಡಿಸೈಡ್ ಮಾಡ್ಕೊಬೇಕು. ಓಕೆನಾ? ಅಥವಾ ನೀವು VAO ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ, ಓಕೆ, VAO ಪ್ರಿಪೇರ್ ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೀನಿ. ಓಕೆ, ನಾನು VAO ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು, ಬೇರೆ ಯಾವ ಎಕ್ಸಾಮ್ಸ್ ಗಳು ಇವಾಗ ಮೈಂಡ್ ಅಲ್ಲಿ ಇಲ್ಲ. ಜಸ್ಟ್ ಫೋಕಸ್ ಆನ್ VAO ಎಕ್ಸಾಮ್, ದಟ್ ಈಸ್ ಮೈ ಅಲ್ಟಿಮೇಟ್ ಗೋಲ್. ಅಂಡ್ ಯಾವಾಗ ಎಕ್ಸಾಮ್ ಇದೆ, ಡೇಟ್. ಓಕೆನಾ? ನೋಟಿಫಿಕೇಶನ್ ಯಾವಾಗ, ಎಕ್ಸಾಮ್ ಡೇಟ್ ಯಾವಾಗ. ಸೊ ಫಸ್ಟ್ ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ. ಇಲ್ಲ ನಾನು KS ಕೊಡ್ತೀನಿ, ಓಕೆ, ಇಲ್ಲ ನಾನು UPSC ಕೊಡ್ತೀನಿ, ಓಕೆ, ಯಾವ ಎಕ್ಸಾಮ್ಗಾದ್ರೂ ಪ್ರಿಪೇರ್ ಆಗಿ, ಬಟ್ ಮೆಂಟಲಿ ಫಿಕ್ಸ್ ಆಗಿ ಯಾವ ಎಕ್ಸಾಮ್ ಅನ್ನೋದು. ಇಲ್ಲ ನಾನು ಎಲ್ಲದಕ್ಕೂ ಕೊಡ್ತೀನಿ, ಯಾವ್ದು ಎಕ್ಸಾಮ್ ಬಂದ್ರು ನಾನು ಕೊಡ್ತೀನಿ ಅನ್ನೋದು ತುಂಬಾ ರಾಂಗ್ ಅಪ್ರೋಚ್ ಆಗುತ್ತೆ. ಸೊ ಅದು ಬೇಡ. ನೀವು ಫಿಕ್ಸ್ ಆಗಿ ಮೆಂಟಲಿ, ಓಕೆ, ನಾನು UPSC ಅಂದ್ರೆ UPSC ಈಸ್ ದ ಓನ್ಲಿ ಮೈ ಗೋಲ್. ಓಕೆನಾ? ಅದು ಮಾತ್ರ ನನ್ ಕಣ್ ಮುಂದೆ ಕಾಣಿಸ್ಬೇಕು. VA ಅಂದ್ರೆ VA ಮಾತ್ರ ಕಾಣಿಸ್ಬೇಕು. ಓಕೆನಾ? ಸೊ ಫಸ್ಟ್ ಆ ಎಕ್ಸಾಮ್ಗೆ ಕಂಪ್ಲೀಟ್ ಆಗಿ ಆ ಟೈಮಲ್ಲಿ ಕುತ್ಕೊಂಡು ಮೆಂಟಲಿ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಿ. ಓಕೆನಾ? ದೆನ್ ನೆಕ್ಸ್ಟ್ ಏಕೆ ಎಂಬ ಕಾರಣನ ಬರ್ದಿಡಿ. ಯಾಕೆ ಈ ಎಕ್ಸಾಮ್? ಓಕೆನಾ? ನಾನು ಯಾಕೆ VAO ಆಗ್ಬೇಕು, ಇಲ್ಲ ಯಾಕೆ ನಾನು PSI ಆಗ್ಬೇಕು, ಇಲ್ಲ ಯಾಕೆ PC ಆಗ್ಬೇಕು, ಯಾಕೆ UPSC ಎಕ್ಸಾಮ್ ಬರಿಬೇಕು, ಯಾಕೆ IAS ಆಗ್ಬೇಕು, ಯಾಕೆ KS ಆಗ್ಬೇಕು. ಫಸ್ಟ್ ಒಂದು ಸ್ಟ್ರಾಂಗ್ ರೀಸನ್ ಬೇಕು. ಓಕೆನಾ? ಸ್ಟ್ರಾಂಗ್ ರೀಸನ್ ನ ಮೈಂಡ್ ಅಲ್ಲಿ ತಗೊಳ್ಳಿ. ಓಕೆ, ನಾನು ಯಾಕೆ ಈ ಜಾಬ್ಗೆ ಹೋಗ್ಬೇಕು ಅನ್ನೋದಕ್ಕೆ ಒಂದ್ ರೀಸನ್ ಇರುತ್ತಲ್ಲ, ಅದನ್ನ ನೀವು ಎಲ್ಲಾದ್ರೂ ಒಂದ್ ಕಡೆ ನೋಟಲ್ಲೋ ಎಲ್ಲಾದ್ರೂ ಒಂದ್ ಕಡೆ ಬರ್ದಿಡಿ. ಓಕೆನಾ? ಬರ್ದಿಡಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 6 ರಿಂದ 8 ತಿಂಗಳು ಕನಿಷ್ಠ ಸಮಯ ಎಂದು ಭಾವಿಸಿ. ಒಂದ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಮಿನಿಮಮ್ 8 ತಿಂಗಳಾದ್ರೂ ಬೇಕು ಅನ್ನೋದು ಮೈಂಡ್ ಅಲ್ಲಿ ಫಿಕ್ಸ್ ಆಗಿ. ಓಕೆನಾ? ಫಸ್ಟ್ ಫಿಕ್ಸ್ ಆಗ್ಬೇಕು. ಇಟ್ ಮೇ ಬಿ ಟೇಕ್ ಟೈಮ್. ಓಕೆನಾ? ಬಟ್ ನೀವು ಮೆಂಟಲಿ ಏನ್ ಫಿಕ್ಸ್ ಆಗ್ಬೇಕು, ನನ್ನ ಹತ್ರ ಇರೋದು 6 ರಿಂದ 8 ತಿಂಗಳು ಮಾತ್ರ. ಮೇ ಬಿ ನಿಮಗೆ ಟೈಮ್ ಇಲ್ಲ, ಇವಾಗ ನೋಟಿಫಿಕೇಶನ್ ಆಗಿದೆ, ಇನ್ನು 2 ತಿಂಗಳಲ್ಲೇ ಇರೋದು. ಸೊ ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ 2 ತಿಂಗಳು ಮಾತ್ರ ಇರೋದು. ಬಟ್ ಒಂದು ಕಾಂಪಿಟೇಟಿವ್ ಫೀಲ್ಡ್ ಬರ್ತಿದ್ದೀರಾ ಅಂದ್ರೆ ಮಿನಿಮಮ್ ಒಂದು 8 ಮಂತ್ಸ್ ಆದ್ರೂ ನಾನು ಕೊಡ್ತೀನಿ, 6 ರಿಂದ 8 ತಿಂಗಳು ಅನ್ನೋದು ನೀವು ಫಿಕ್ಸ್ ಆಗ್ಬೇಕು.
ಬಟ್ ಈ ಸದ್ಯಕ್ಕೆ ನೀವು 2 ತಿಂಗಳು VAOಗೆ ಅಂದ್ರೆ 2 ತಿಂಗಳು ಅಂತ ಪ್ರಿಪೇರ್ ಆಗಿ, ಓಕೆನಾ. ದೆನ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಸ್ನೇಹಿತರು, ನಿಮಗೆ ತುಂಬಾ ಕ್ಲೋಸ್ ಇದ್ದು ನಿಮ್ಗೆ ತುಂಬಾ ಸಪೋರ್ಟ್ ಮಾಡೋರಿದ್ರೆ ಮಾತ್ರ ಹೇಳಿ, ಎಲ್ರಿಗೂ ಹೇಳಕ್ ಹೋಗ್ಬೇಡಿ. ಅವರಿಂದ ಸಪೋರ್ಟ್ ತಗೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾಳೆ ದಿವಸ ನೀವು ನಿಮ್ಮ ಜಾಬ್ ಬಿಟ್ಟು ಇಲ್ಲ ನಿಮ್ಮ ಎಜುಕೇಶನ್ ಬಿಟ್ಟು ಏನಾದ್ರೂ ಒಂದ್ ಬಂದು ಕಾಂಪಿಟೇಟಿವ್ ಫೀಲ್ಡ್ ಬರ್ತಿದ್ದೀರಾ ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಪೋರ್ಟ್ ತುಂಬಾ ಬೇಕಾಗುತ್ತೆ, ಓಕೆನಾ. ಫಿನಾನ್ಷಿಯಲಿ, ಎಮೋಷನಲಿ ತುಂಬಾ ಸಪೋರ್ಟ್ ಬೇಕಾಗುತ್ತೆ. ಆ ಸಪೋರ್ಟ್ ನ ನೀವು ಅವರಿಂದ ಪಡ್ಕೊಬೇಕಾಗತ್ತೆ, ಓಕೆನಾ. ಇದು ಫೇಸ್ 0. ನೀವು ಮೆಂಟಲಿ ಫಸ್ಟ್ ಪ್ರಿಪೇರ್ ಆಗ್ಬೇಕು. ಫಸ್ಟ್ ನಿಮಗೆ ಗೊತ್ತಿರ್ಬೇಕು, ಇದು ಸ್ಪ್ರಿಂಟ್ ಅಲ್ಲ, ಇಟ್ಸ್ ಅ ಮ್ಯಾರಥಾನ್. ತುಂಬಾನೇ ನೆನ್ಪಿಟ್ಕೊಳ್ಳಿ, ಇದು ಸ್ಪ್ರಿಂಟ್ ಅಲ್ಲ, ಮ್ಯಾರಥಾನ್. ಇಟ್ಸ್ ಅ ಲಾಂಗ್ ಜರ್ನಿ, ಓಕೆನಾ. ನಿಮಗೆ ಪೇಷನ್ಸ್ ಇರ್ಬೇಕು. ಮ್ಯಾರಥಾನ್ ನೋಡಿದ್ರೆ ಎಷ್ಟು ಲಾಂಗ್ ಡಿಸ್ಟೆನ್ಸ್ ವರ್ಗು ನಿಧಾನಕ್ಕೆ ಸ್ಲೋ ಆಗಿ ರನ್ ಮಾಡ್ಕೊಂಡು ಡೆಸ್ಟಿನೇಷನ್ ರೀಚ್ ಆಗ್ತಾರೆ, ಆ ತರ ಇರ್ಬೇಕು. ಸ್ಪ್ರಿಂಟ್ ಅಂದ್ರೆ ಹಂಗಿಲ್ಲ, ನೀವು ಎಷ್ಟು ಸ್ಪೀಡ್ ಆಗಿ ಹೋಗಿ ರೀಚ್ ಆಗ್ತಿರೋ ಅಷ್ಟು ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ನೀವು ಹೋಗಿ ರೀಚ್ ಆಗ್ತೀರಾ, ಓಕೆನಾ. ಸೊ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿರ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಸ್ಪ್ರಿಂಟ್ ಅಲ್ಲ, ಇಟ್ಸ್ ಅ ಮ್ಯಾರಥಾನ್, ಓಕೆ. ನೆಕ್ಸ್ಟ್ ಫೇಸ್ 1, ಓಕೆನಾ. ಫಸ್ಟ್ ಫೌಂಡೇಶನ್, ಓಕೆನಾ. ಫೌಂಡೇಶನ್ ಹೇಗ್ ಶುರು ಮಾಡ್ಬೇಕು ಅನ್ನೋದು ಫಸ್ಟ್ 1-2 ಮಂತ್ಸ್ ಇದಕ್ಕೆ ಟೈಮ್ ಹಿಡಿಯುತ್ತೆ. ಫಸ್ಟ್ ನೀವು ಬ್ಯಾಟಲ್ ಫೀಲ್ಡಿಗೆ ಹೋಗ್ತಿದ್ದೀರಾ ಅನ್ನೋದು ನೀವು ನೆನ್ಪಿಟ್ಕೊಳ್ಳಿ, ಓಕೆನಾ. ನೀವು ಎಲ್ಲಾ ಕಡೆಯಿಂದ ಬರ್ಡನ್ ಆಗ್ತೀರಾ, ಫಿನಾನ್ಷಿಯಲಿ, ಎಮೋಷನಲಿ, ಎಲ್ಲಾ ಕಡೆಯಿಂದನೂ ನೀವು ಬರ್ಡನ್ ಆಗ್ತೀರಾ, ಓಕೆನಾ. ಸೊ ಫಸ್ಟ್ ನಿಮಗೆ ಅದ್ ನೆನಪಿರ್ಲಿ, ನಾನಿವಾಗ ಬ್ಯಾಟಲ್ ಫೀಲ್ಡ್ ಅಲ್ಲಿ ಎಂಟ್ರಿ ಆಗ್ತಿದೀನಿ. ಸೊ ಅದಕ್ಕೆ ನೀವು ರೆಡಿ ಮಾಡ್ಕೊಬೇಕು, ಅದಕ್ಕೆ ಸಿದ್ಧರಾಗ್ಬೇಕು ನೀವ್ ಏನೇನ್ ಮಾಡ್ಬೇಕು ಅಂತ. ಸೊ ಫಸ್ಟ್ ಸಿಲೆಬಸ್ ನ ಪ್ರಿಂಟ್ ಔಟ್ ತಗೊಳ್ಳಿ, ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನೀವು UPSC ಪ್ರಿಪೇರ್ ಆಗ್ತಿದ್ರೆ UPSC ಸಿಲೆಬಸ್ ನ ನೀಟಾಗಿ ಪ್ರಿಂಟ್ ಔಟ್ ತೆಗೆದು ನಿಮ್ಮ ಟೇಬಲ್ ಮೇಲೋ, ನಿಮ್ಮ ಸ್ಟಡಿ ಎಲ್ಲಿ ಮಾಡ್ತಿರೋ ಆ ಟೇಬಲ್ ಮೇಲೆ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 5 ಸಲ 10 ಸಲ ಅದನ್ನ ಓದಿ, ವೆರಿ ಇಂಪಾರ್ಟೆಂಟ್. ಒಂದು 5-10 ಸಲ ನೀವು ಓದ್ಬೇಕು ಅದನ್ನ. ನಿಧಾನಕ್ಕೆ ಓದಿ, ಯಾವ್ಯಾವ ಟಾಪಿಕ್ ಇದೆ, ಯಾವ್ಯಾವ ಸಬ್ಜೆಕ್ಟ್ಸ್ ಗಳಿದೆ ಅನ್ನೋದನ್ನ ಒಂದು 10 ಸಲ ಓದಿ, ಓಕೆನಾ. ಸಿಲೆಬಸ್. ದೆನ್ ನೆಕ್ಸ್ಟ್, ಕಳೆದ 5-10 ವರ್ಷದ PYQ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತೀರಲ್ಲ ನೀವು. ಸೊ ನಿಮ್ಗೆಲ್ಲರಿಗೂ ಇದು ಹಳೇದು 5-10 ವರ್ಷದ PYQ ತಗೊಳ್ಳಿ, ಓಕೆನಾ. ವೆರಿ ಇಂಪಾರ್ಟೆಂಟ್. ಇದಕ್ಕೆಲ್ಲ ಜಾಸ್ತಿ ನೀವು ಅಯ್ಯೋ ಇದೆಲ್ಲ ಬೇಕಾ, ಇದೆಲ್ಲ ಏನಕ್ಕೆ ಈ ತರ ಯೋಚನೆ ಮಾಡ್ಬಿಡಿ. PYQ ಇಸ್ ದ ನಿಮಗೆ ಒಂದು ಬ್ಲೂ ಪ್ರಿಂಟ್ ತರ. ನೆಕ್ಸ್ಟ್ ಪೇಪರ್ ಹೆಂಗ್ ಬರುತ್ತೆ ಅನ್ನೋದು ನೀವು ಅನಲೈಸ್ ಮಾಡ್ಬೋದು, ಓಕೆನಾ. ಸೊ ಆ ಬ್ಲೂ ಪ್ರಿಂಟ್ ನ ನೀವು ಮಿಸ್ ಮಾಡ್ಕೊಬಾರ್ದು. ಇವಾಗ ನೋಡಿ, ನೀವು ಯಾವ್ದೋ ಕೋಚಿಂಗ್ ಸೆಂಟರ್ದು ಯಾವ್ದೋ ಒಂದು ಟೆಸ್ಟ್ ಸೀರೀಸ್ ತಗೊಬಹುದು, ಅದು ಬೇರೆ. ಟೆಸ್ಟ್ ಸೀರೀಸ್ ಬಂದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋದಿಕ್ಕೆ. ಬಟ್ PYQ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ನಿಮಗೆ ಅದೊಂದು ಬ್ಲೂ ಪ್ರಿಂಟ್, ಓಕೆನಾ. ನೀವು ನೆಕ್ಸ್ಟ್ ಹೇಗೆ ಎಕ್ಸಾಮ್ಗೆ ನೀವು ಪೇಪರ್ ಹೇಗ್ ಬರುತ್ತೆ, ಪೇಪರ್ ಹೇಗ್ ಬರ್ಬೋದು, ಯಾವ ಚಾಪ್ಟರ್ ಇಂದ ಬರ್ಬೋದು, ಯಾವ ಟಾಪಿಕ್ ಇಂದ ಬರ್ಬೋದು ಅನ್ನೋದು ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಓನ್ಲಿ ಬೈ ಪ್ರೀವಿಯಸ್ ಇಯರ್ ಪೇಪರ್ಸ್. ನೆನ್ಪಿರ್ಲಿ, ತುಂಬಾ ಜನಕ್ಕೆ PYQ ಅನ್ನೋದೇ ಗೊತ್ತಿರಲ್ಲ. ಇವಾಗ ಯಾರ್ಯಾರು ಜಾಯಿನ್ ಆಗಿದ್ದೀರೋ ಅವ್ರಿಗೆ ಪ್ರೀವಿಯಸ್ ಇಯರ್ ಪೇಪರ್ ಅಂದ್ರೆ ಗೊತ್ತಾಗ್ಬೋದು. ಸೊ ನೆನ್ಪಿರ್ಲಿ, ನಿಮಗೆ 5-10 ವರ್ಷದ ಪೇಪರ್ ನಿಮ್ಮ ಹತ್ರ ಇರ್ಬೇಕು. ಸುಮ್ಮನೆ ಇಟ್ಕೊಳ್ಳೋದಲ್ಲ. ನಾನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಿಲ್ಲ, ನೀವು ಅದನ್ನ ಕುತ್ಕೊಂಡು ಅನಲೈಸ್ ಮಾಡ್ಬೇಕು. ಪೇಪರ್ ಯಾವ ತರ ಬಂದಿದೆ, ಯಾವ ರೀತಿ ಕ್ವಶನ್ಸ್ ಗಳು ಫ್ರೇಮ್ ಮಾಡಿದ್ದಾರೆ, ಎಲ್ಲಾನು ಯಾವ ಚಾಪ್ಟರ್ ಇಂದ ಕ್ವಶನ್ ಕೇಳಿದ್ದಾರೆ. ಸೊ ಫಸ್ಟ್ 5-10 ವರ್ಷದ ಪೇಪರ್ ಫಸ್ಟ್ ಸಿಲೆಬಸ್ ಪ್ರಿಂಟ್ ತಗೊಳ್ಳಿ, ಆಮೇಲೆ 5-10 ವರ್ಷದ PYQ ತಗೊಳ್ಳಿ, ಆಮೇಲೆ PYQ ನ ಅನಲೈಸ್ ಮಾಡಿ. ಥರ್ಡ್ ಒನ್, ಅನಲೈಸ್ ಮಾಡಿ ರಿಪೀಟೆಡ್ ಟಾಪಿಕ್ಸ್ ಗಳು ಯಾವ್ದು ನೋಟ್ ಡೌನ್ ಮಾಡ್ಕೊಳ್ಳಿ. ರಿಪೀಟೆಡ್ ಟಾಪಿಕ್ಸ್ ಗಳು ಯಾವ್ದಾವ್ದು ಕ್ವಶನ್ಸ್ ಗಳು ಕೇಳಿದ್ದಾರೆ, ಒಂದೇ ಟಾಪಿಕ್ ಇಂದ ಜಾಸ್ತಿ ಕ್ವಶನ್ಸ್ ಗಳು ನೋಡಿ, ಯಾವ್ದಕ್ಕೆ ಜಾಸ್ತಿ ವೇಟೇಜ್ ಕೊಟ್ಟಿದ್ದಾರೆ ಯಾವ ಟಾಪಿಕ್ ಗೆ ಅದನ್ನ ನೋಡಿ. ಕೆಲವೊಂದು ಟಾಪಿಕ್ಸ್ ಗಳಿಂದ 3-4 ಕ್ವಶನ್ಸ್ ಗಳು ಬಂದಿರುತ್ತೆ, ಅದನ್ನ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ ಒಂದ್ ಪೇಜ್ ಅಲ್ಲಿ. ನೆಕ್ಸ್ಟ್, ಪ್ರತಿ ಟಾಪಿಕ್ಗೂ ಎಷ್ಟು ವೇಟೇಜ್ ಇದೆ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸಂಧಿಗಳು, ಕನ್ನಡ ಗ್ರಾಮರ್ಗೆ ಹೋಗೋಣ. ಸಂಧಿಗಳಿಂದ ಪ್ರತಿ ವರ್ಷ ಎಷ್ಟು ಕ್ವಶನ್ ಕೇಳಿದಾರೆ ನೋಡಿ. ಒಂದ್ ವರ್ಷ 4 ಕ್ವಶನ್ ಕೇಳಿರ್ಬೋದು, ಒಂದ್ ವರ್ಷ 5 ಕ್ವಶನ್ ಕೇಳಿರ್ಬೋದು, ಇನ್ನೊಂದ್ ವರ್ಷ 6 ಕ್ವಶನ್ ಕೇಳಿರ್ಬೋದು. ಸೊ ಈ ತರ, ಓಕೆನಾ. ಇದು ಸ್ವಲ್ಪ ವೇಟೇಜ್ ಜಾಸ್ತಿ ಇದೆ ಅನ್ಕೋಣ. ನೆಕ್ಸ್ಟ್ ಯಾವ್ದಾದ್ರು ವಿರುದ್ಧಾರ್ಥಕ ಪದ ಪ್ರತಿ ವರ್ಷ 1 ಅಥವಾ 2 ಇಷ್ಟೇ ಕೇಳ್ತಿದ್ದಾರೆ ಅನ್ಕೊಳ್ಳಿ. ಅಲ್ಲಿ ವೇಟೇಜ್ ಯಾವ್ದಾಯ್ತು,
ಸಂಧಿಗಳು ಕರೆಕ್ಟ್ ಅಲ್ವಾ? ಸೊ ಅಂದ್ರೆ ಏನು ಅಂದ್ರೆ ಸಂಧಿ ಟಾಪಿಕ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಆಯ್ತು, ವೆಯ್ಟೇಜ್ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಯಾವ ಟಾಪಿಕ್ ಇಂದ ಜಾಸ್ತಿ ಕೊಟ್ಟಿದಾರೋ ಕ್ವಶನ್ಸ್ ಅದಕ್ಕೆ ವೆಯ್ಟೇಜ್ ಜಾಸ್ತಿ ಆಗುತ್ತೆ, ಕಮ್ಮಿ ಕೊಟ್ಟಿರೋದನ್ನ ಸ್ವಲ್ಪ ವೆಯ್ಟೇಜ್ ಕಮ್ಮಿ ಆಗುತ್ತೆ. ಅದೇ ಲೈನ್ ಅಲ್ಲಿ ಬರ್ಕೊಳ್ಳಿ, ಫಸ್ಟ್ ಯಾವ ಟಾಪಿಕ್ ಇಂದ ಜಾಸ್ತಿ ಕ್ವಶನ್ಸ್ ಗಳು ಬಂದಿದೆ, ಅದಾದ್ಮೇಲೆ ಯಾವ್ದು, ಈ ತರ ನೀವು ಬರ್ಕೊಬೇಕು, ಅನಾಲಿಸಿಸ್ ಮಾಡ್ಬೇಕು. ಸುಮ್ನೆ ಹೋಗಿ ಒಂದ್ ಎಕ್ಸಾಮ್ ಕೊಡ್ತೀವಿ ಅಂದ್ರೆ ವರ್ಕ್ ಆಗಲ್ಲ. ಓಕೆನಾ? ಸೊ ನೆಕ್ಸ್ಟ್ 2 3 ಪ್ರಾಮಾಣಿಕೃತ ಪುಸ್ತಕಗಳು ಪ್ಲಸ್ 1 ಆನ್ಲೈನ್ ಸೋರ್ಸ್ ನ ಆರಿಸಿ. ಓಕೆನಾ? ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಒಂದು ಜೆನ್ಯೂನ್ ರಿಸೋರ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಓಕೆನಾ? ಅಂದ್ರೆ ನಿಮ್ಮ ಎಕ್ಸಾಮ್ಸ್ ಗಳಿಗೆ ಎಷ್ಟು ಸಬ್ಜೆಕ್ಟ್ಸ್ ಗಳಿದಾವೋ ಆ ಸಬ್ಜೆಕ್ಟ್ಸ್ ಗಳಿಗೆ ನೀವು ಫಸ್ಟ್ ರಿಸೋರ್ಸ್ ಗಳನ್ನ ತಗೊಬೇಕಾಗುತ್ತೆ. ಓಕೆನಾ? ಬಟ್ ನಿಮಗೆ ಎಲ್ಲಾ ಟೈಮಲ್ಲೂ ಎಲ್ಲಾ ರಿಸೋರ್ಸ್ ಗಳು ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಓಕೆನಾ? ಮಾರ್ಕೆಟ್ ಈಸ್ ಎ ಸ್ಕ್ಯಾಮ್, ನೆನ್ಪಿರ್ಲಿ. ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು 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 ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಆಸ್ಪಿರೆಂಟ್ಸ್ ಗಳಿಗೆ PDO ಎಕ್ಸಾಮ್ ಬಂದಿದ ತಕ್ಷಣ ಒಂದಿಷ್ಟಪಟ್ಟು ಬುಕ್ ಬಿಟ್ಬಿಡ್ತಾರೆ. PDO ಎಕ್ಸಾಮ್ಗೆ ಅಂತ ಒಂದ್ ಬುಕ್ ಬಿಡ್ತಾರೆ, VA ಎಕ್ಸಾಮ್ ಬಂದಿದ ತಕ್ಷಣ VAಗೆ ಅಂತ ಹೇಳಿ ಒಂದ್ ಬುಕ್ಸ್ ನ ಬಿಡ್ತಾರೆ. ಇಟ್ಸ್ ಆಲ್ ಇನ್ ಒನ್ ಬುಕ್, ಬಟ್ ದಟ್ ಬುಕ್ ಇಟ್ ವಿಲ್ ಹೆಲ್ಪ್ ಫಾರ್ ರಿವಿಷನ್. ಓಕೆನಾ? ಬಟ್ ನೀವು ಯಾವುದೇ ಲೈಬ್ರರಿಗೆ ಹೋಗಿ ತುಂಬಾ ವರ್ಷಗಳಿಂದ ಓದ್ತಿರೋಂತ ಆಸ್ಪಿರೆಂಟ್ಸ್ ಕೇಳಿ, ಅವ್ರು ಯಾವತ್ತೂ ಆತರ ಬುಕ್ ನ ರೆಫರ್ ಮಾಡಿರಲ್ಲ, ಚಾನ್ಸ್ ಇರಲ್ಲ ಮಾಡಿರಕ್ಕೆ. ಅವ್ರು ಪ್ರತಿಯೊಂದು ಸಬ್ಜೆಕ್ಟ್ಸ್ ಗಳಿಗೂ ಒಂದೊಂದು ಬುಕ್ ನ ಇಟ್ಟಿರ್ತಾರೆ, ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನ ಪ್ರತಿಯೊಂದು ಸಬ್ಜೆಕ್ಟ್ಗೂ ಇಟ್ಟಿರ್ತಾರೆ. ಸೊ ಈ ತರ ಆಲ್ ಇನ್ ಒನ್ ಬುಕ್ ಗಳನ್ನ ಮೇ ಬಿ ನೀವು ರಿವಿಷನ್ಗೆ ಹೋಗಿ ಜಸ್ಟ್ ಫಾಸ್ಟ್ ಆಗಿ ಒಂದು ರಿವಿಷನ್ ಮಾಡ್ಕೊಂಡು ಹೋಗೋಣ, ನಾನು ಆಲ್ರೆಡಿ ಓದ್ಬಿಟ್ಟಿದ್ದೀನಿ, ಇವಾಗ ನನಗೆ ಟೈಮ್ ಇಲ್ಲ, ಜಸ್ಟ್ ರಿವಿಷನ್ ಮಾಡಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅದೆಲ್ಲ. ಓಕೆನಾ? ಅರ್ಥ ಆಗ್ತಿದೆ ಅನ್ಕೊಂತೀನಿ. ಸೊ ಮಾರ್ಕೆಟ್ ಅಲ್ಲಿ ನಿಮಗೆ ಎಷ್ಟು ಸಬ್ಜೆಕ್ಟ್ಸ್ ಗಳು, ಸಿಲೆಬಸ್ ನೋಡಿದಿರಲ್ಲ, ನೋಟ್ ಡೌನ್ ಮಾಡ್ಕೊಂಡಿದ್ದೀರಲ್ಲ, ಸೊ ಎಲ್ಲಾ ಸಬ್ಜೆಕ್ಟ್ ಗಳಿಗೂ ನೀವೇನ್ ಮಾಡ್ಬೇಕು, ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ನ ಇಡ್ಬೇಕಾಗತ್ತೆ. ಯಾವ್ದಾದ್ರು ಸೋರ್ಸ್ ನಿಮಗೆ ಸಿಕ್ಕಿಲ್ಲ, ಮಾರ್ಕೆಟ್ ಅಲ್ಲಿ ಆನ್ಲೈನ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಜಸ್ಟ್ ಗೋ ಫಾರ್ ಆನ್ಲೈನ್ ಸೋರ್ಸ್. ಆನ್ಲೈನ್ ಅಲ್ಲಿ ನಿಮಗೆ PDF ಗಳು ಸಿಗ್ತವೆ, ಕರೆಕ್ಟ್ ಅಲ್ವಾ? ಅಂದ್ರೆ ಜಸ್ಟ್ PDF ಆನ್ಲೈನ್ ಮಟೀರಿಯಲ್ ಪ್ರಿಂಟ್ ಔಟ್ ಇರಲ್ಲ, ಜಸ್ಟ್ ಆನ್ಲೈನ್ ಅಲ್ಲಿ ನೀವು ಓದೋ ತರ ಇರುತ್ತೆ. ದಟ್ಸ್ ಆಲ್ಸೋ ಗುಡ್ ಸೋರ್ಸ್. ನಿಮಗೆ ಕಮ್ಮಿ ಅಥವಾ ₹0 ಅಲ್ಲಿ ಕಮ್ಮಿ ರೇಟ್ ಅಲ್ಲಿ ನಿಮಗೆ ಒಂದು ಸೋರ್ಸ್ ಸಿಗ್ತಿದೆ ಅಂದ್ರೆ ಆಕ್ಚುಲಿ ಅದು ಬೆಟರ್. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಹೇಳ್ತೀನಿ, ನೀವು ಮಾರ್ಕೆಟ್ ಅಲ್ಲಿ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ ತಗೊಬೇಕು ಅಂದ್ರೆ ಏನಲ್ಲ ಅಂದ್ರೂ ಒಂದ್ 5,000 ಬೇಕು. ಓಕೆನಾ? ಒಂದೊಂದ್ ಬುಕ್ ನಿಮಗೆ ₹400-500 ಏನಾಗುತ್ತೆ, ಖರ್ಚಾಗತ್ತೆ. ಓಕೆನಾ? ಅಟ್ ಲಾಸ್ಟ್ ಎಲ್ಲಾ ಸೋರ್ಸ್ ಗಳನ್ನು ಕಲೆಕ್ಟ್ ಮಾಡ್ತಿದ್ರೆ ಮಿನಿಮಮ್ ಅಂದ್ರೆ 5,000-6,000 ನೀವು ಇಡ್ಲೇಬೇಕಾಗತ್ತೆ. ಬಟ್ ಕೆಲವೊಂದ್ಸಲ ಆಲ್ಟರ್ನೇಟಿವ್ ಆಗಿ ನಮಗೆ ಆನ್ಲೈನ್ ಸೋರ್ಸ್ ಗಳು ಸಿಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಇವಾಗ ನಮ್ಮ ಹತ್ರ ಟೈಮ್ ಇರಲ್ಲ. ಓಕೆನಾ? ಟೈಮ್ ಇಲ್ದಿರುವಾಗ ನಮಗೆ ಎಲ್ಲಾದ್ರೂ ಕಮ್ಮಿಯಾಗಿ ಆನ್ಲೈನ್ ರಿಸೋರ್ಸ್ ಗಳು ಸಿಗ್ತಿದೆ ಅಂದಾಗ ಅದನ್ನ ಯೂಸ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು, ತುಂಬಾನೇ ಮೈಂಡ್ ಉಪಯೋಗಿಸೋದು ಕೂಡ ಆ ಟೈಮ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಟೈಮ್ ಟೇಬಲ್, ದೈನಂದಿನ ಸಮಯ ಪಟ್ಟಿ ಮಾಡಿ, ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ರು ಟೈಮ್ ಟೇಬಲ್ ಮಾಡ್ಕೊಂಡೇ ಇರ್ಬೇಕು. ನಿಮ್ಮ ಡೈಲಿ ರೊಟೀನ್ಸ್ ಗಳು ನನಗ್ ಗೊತ್ತಿರಲ್ಲ, ನನಗ್ ಕೇಳ್ತೀರಾ ಟೈಮ್ ಟೇಬಲ್ ಮಾಡ್ಕೊಡಿ. ನಾನೊಂದು ಜನರಲ್ ಟೈಮ್ ಟೇಬಲ್ ನಿಮ್ಗೆ ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀನಿ, ಕರೆಕ್ಟ್ ಅಲ್ವಾ? ನಿಮಗೆ ನೋಡಿ ಟೈಮ್ ಟೇಬಲ್ ಶೇರ್ ಮಾಡಿದೀನಿ. ನಿಮ್ಗೆ ಬುಕ್ಸ್ ಗಳು ಬೇಕಾ ಅಥವಾ ಟೆಸ್ಟ್ ಸೀರೀಸ್ ಬೇಕಾ, ಪ್ರೀವಿಯಸ್ ಇಯರ್ ಪೇಪರ್ಸ್ ಬೇಕಾ, ಎಲ್ಲಾನು ನಮ್ ಚಾನಲ್ ಸಿಗುತ್ತೆ. ಜಸ್ಟ್ ನೀವು ಅಲ್ಲಿಗೆ ಹೋಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಓಕೆನಾ? ಸೊ ಒಂದು ಟೈಮ್ ಟೇಬಲ್ ನಾನು ಆಲ್ರೆಡಿ ಶೇರ್ ಮಾಡಿದೀನಿ ಟೆಲಿಗ್ರಾಮ್ ಅಲ್ಲಿ, ಅದನ್ನ ಒಂದು ಬೇಸ್ ಆಗಿ ಇಟ್ಕೊಂಡು ನೀವು ನಿಮ್ಮ ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಟೈಮ್ ಟೇಬಲ್ ನಿಮ್ಮ ರೊಟೀನ್ಗೆ ಹೇಗಿದೆ, ನೀವು ವರ್ಕ್ ಮಾಡ್ತಿರೋರ ಓದ್ತಿರೋರ ಅದ್ರ ಬೇಸಿಸ್ ಮೇಲೆ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ. 6 to 8 hours ಇರಲೇಬೇಕು. ಇಲ್ಲ ನಾವು ವರ್ಕಿಂಗ್ ಪ್ರೊಫೆಷನ್ ಆಗಿದ್ರೆ ಅಟ್ಲೀಸ್ಟ್ ಒಂದು 4 hours ಮಾಡ್ಕೊಳ್ಳಿ, 3 to 4 hours. ಓಕೆನಾ? ದೆನ್ ವೀಕ್, ಮಾಡರೇಟ್, ಸ್ಟ್ರಾಂಗ್ ಅಂತ ಟಾಪಿಕ್ಸ್ ಗಳನ್ನ ವರ್ಗೀಕರಿಸಿ. ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಾನು ಹೇಳಿದೀನಿ, ವೆಯ್ಟೇಜ್ ಕೊಡ್ತೀರಲ್ವಾ, ಸೊ ವೆಯ್ಟೇಜ್ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಇದರಲ್ಲಿ ಕೆಲವೊಂದು ಟಾಪಿಕ್ಸ್ ಗಳು ರಿಪೀಟೆಡ್ ಆಗಿ ಕೇಳಿದ್ದಾರೆ, ಸೊ ದೀಸ್ ಆರ್ ದ ವೆರಿ ಸ್ಟ್ರಾಂಗ್ ಟಾಪಿಕ್ಸ್. ಸ್ವಲ್ಪ ಮಾಡರೇಟ್ ಆಗಿ ಕೇಳಿದ್ದಾರೆ, ದೀಸ್ ಆರ್ ದ ಮಾಡರೇಟ್ ಟಾಪಿಕ್ಸ್. ದೆನ್ ಈ ಕೆಲವೊಂದ್ಸಲ ಈ ಟಾಪಿಕ್ಸ್ ಗಳನ್ನ ಕೇಳಿದ್ದಾರೆ, ಈ ವರ್ಷ ಕೇಳಿದ್ದಾರೆ, ಹಿಂದಿನ ವರ್ಷ ಕೇಳಿಲ್ಲ, ಇವೆಲ್ಲ ವೀಕ್ ಟಾಪಿಕ್ಸ್. ಓಕೆನಾ? ಸೊ ಅವಾಗ ನೀವ್ ಏನ್ ಓದ್ಬೇಕು ಅನ್ನೋದು ನಿಮಗ್ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ ಬುಕ್ಸ್ ಟು ಕಲೆಕ್ಟ್.
ಆಲ್ರೆಡಿ ಹೇಳ್ದೆ ಅನ್ಸುತ್ತೆ ಇದು ಬುಕ್ಸ್ ನ ಕಲೆಕ್ಟ್ ಮಾಡೋದು. ಓಕೆ, ಇಲ್ಲ, ಬುಕ್ಸ್ ಟು ಕಲೆಕ್ಟ್ ಸಬ್ಜೆಕ್ಟ್ ವೈಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಇರಲೇಬೇಕು. ನಾ ಆಲ್ರೆಡಿ ಹೇಳಿದೀನಿ, ಪ್ರತಿಯೊಂದು ಸಬ್ಜೆಕ್ಟ್ಗೂ ನಿಮ್ಮ ಹತ್ರ ಬುಕ್ಸ್ ಗಳು ಇರ್ಲೇಬೇಕು. ನಾ ಇನ್ನೂ ಒಂದ್ಸಲ ಹೇಳ್ತೀನಿ, ನಾನು ಹೇಳಿರುವಂತ ಬುಕ್ಸ್ ಗಳೇ ಇಡ್ಬೇಕು ಅಂತ ಏನ್ ಇಲ್ವೇ ಇಲ್ಲ, ರೂಲ್ಸೇ ಇಲ್ಲ. ನಿಮಗೆ ಯಾವ ಬುಕ್ಗಳು ಕಂಫರ್ಟಬಲ್ ಇದೆಯೋ ಅಥವಾ ಈಸಿ ಟು ಅಂಡರ್ಸ್ಟ್ಯಾಂಡ್ ಇದೆಯೋ ಅಥವಾ ಆಲ್ರೆಡಿ ಓದ್ತಿದ್ದೀರೋ ಅದೇ ಎನಫ್. ಓಕೆನಾ, ಅದೇ ಸಾಕು. ಇವಾಗ ಆಲ್ರೆಡಿ ನೀವು ಓದ್ತಿದ್ದೀರಾ, ಇಲ್ಲ ನಾನು ಯಾವ್ದೋ ಹೊಸ ಬುಕ್ ಹೇಳ್ತೀನಿ ಅದನ್ನ ಓದ್ಬೇಕು ಅಂತ ಏನಿಲ್ಲ ಅಂತ ಒಂಥರ ಸ್ಟುಪಿಡ್ ವರ್ಕ್ ಎಲ್ಲ ಮಾಡಕ್ ಹೋಗ್ಬೇಡಿ. ನೀವ್ ಯಾವ್ದು ಓದ್ತಿದ್ದೀರೋ ಅದನ್ನೇ ಕಂಟಿನ್ಯೂ ಮಾಡಿ. ಓಕೆನಾ, ಇಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ ಯಾವ್ದು ಚೆನ್ನಾಗ್ ಅನ್ಸುತ್ತೋ ಅದನ್ನೇ, ಬಟ್ ಸ್ಟಿಕ್ ಆಗಿ. ಒಂದು ಬುಕ್ ತಗೊಂಡಿದೀರ ಅಂದ್ರೆ ಆ ಬುಕ್ ಸ್ಟಿಕ್ ಆಗ್ಬೇಕು. ಅದು ಎಷ್ಟೇ ವರ್ಷ ಆದ್ರೂ ಅಷ್ಟೇ, ನೀವು ಆ ಬುಕ್ ನ ಬಿಡಬಾರ್ದು. ಯಾರೋ ಏನೋ ಒಂದ್ ಹೇಳಿದ್ರು, ಇಲ್ಲ ನಾನ್ ಬಂದ್ ಯಾವ್ದೋ ಒಂದ್ ಬುಕ್ ಹೇಳ್ದೆ, ಓ ಮೇಡಮ್ ಹೇಳ್ಬಿಟ್ರು ಆಲ್ರೆಡಿ BA ಆಗ್ಬಿಟ್ಟಿದ್ದಾರೆ, ಹಂಗೆಲ್ಲ ಇಲ್ಲ, ಹಂಗೆಲ್ಲ ಯಾವ್ದೂ ಇಲ್ಲ. ಸೊ ಈ ತರ ಮುಟ್ಟಾಳ್ರಾಗ್ಬೇಡಿ. ಆಲ್ರೆಡಿ ಒಂದ್ ಸೋರ್ಸ್ ನ ಫಾಲೋ ಮಾಡ್ತಿದ್ರೆ ನಾನ್ ನಿಮಗೆ ರೆಫರ್ ಮಾಡಿದಷ್ಟೇ, ಬಟ್ ನಿಮಗೆ ಅದೇ ಸರಿ ಅನ್ಸಿದ್ರೆ ಅದನ್ನೇ ತಗೊಬಹುದು. ಓಕೆನಾ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನೇ ತಗೊಬಹುದು. ಇಲ್ಲ ನಿಮಗೆ ಬೇರೆ ಯಾವ್ದಾದ್ರು ಚೆನ್ನಾಗ್ ಅನಿಸ್ತಿದೆ ಅಂದ್ರೆ ಅದನ್ನು ಕೂಡ ತಗೊಬಹುದು. ಓಕೆನಾ, ಬಟ್ ಯಾವ್ದು ನಿಮಗೆ ಚೆನ್ನಾಗ್ ಸೂಟ್ ಆಗುತ್ತೋ ಅದನ್ನ ನೀವು ತಗೊಳ್ಳಿ. ಓಕೆನಾ, ಸೊ ಇದು ಮೇನ್ ಆಗಿ ಬುಕ್ಸ್ಗಳು ಪ್ರತಿಯೊಂದು ಸಬ್ಜೆಕ್ಟ್ಸ್ ಗಳಿಗೂ, ನಿಮಗೆ ಹಿಸ್ಟ್ರಿಗೆ, ಏನ್ಷಿಯಂಟ್ಗೆ, ಮೆಡಿವಲ್ಗೆ, ಜಿಯೋಗ್ರಫಿ, ಎಕನಾಮಿಕ್ಸ್ ಅಂಡ್ ಪಾಲಿಟಿ, ದೆನ್ ಬೇರೆ ಯಾವ್ದಾದ್ರು ಸೈನ್ಸ್ ಅಂಡ್ ಟೆಕ್ನಾಲಜಿ, ದೆನ್ ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, ಬೇಸಿಕ್ ಕಂಪ್ಯೂಟರ್. ಸೊ ಎಲ್ಲದಕ್ಕೂ ನಿಮ್ಮ ಹತ್ರ ಒಂದೊಂದು ಬುಕ್ ಇರ್ಲೇಬೇಕು. ಒಂದು ಬುಕ್ಗಿಂತ ಎಕ್ಸ್ಟ್ರಾ ಎಲ್ಲ ರೆಫರ್ ಮಾಡೋದ್ ಬೇಡ. ಓಕೆನಾ, ಯಾವ್ದಾದ್ರು ಟಾಪಿಕ್ಸ್ ಮಿಸ್ ಆಗಿದ್ರೆ ಆನ್ಲೈನ್ ಅಲ್ಲಿ ರೆಫರ್ ಮಾಡ್ಕೊಳ್ಳಿ. ಒಂದ್ ಸಣ್ಣ ಟಾಪಿಕ್ ಯಾವ್ದಾದ್ರು ಮಿಸ್ ಆಗಿದ್ರೆ ಆನ್ಲೈನ್ ಅಲ್ಲಿ ರೆಫರ್ ಮಾಡಿ. ಅದಕ್ಕೆ ಅಂತಾನೆ ಮತ್ತೆ ಹೊಸ ಬುಕ್ ನ ತಗೊಂಬೇಡಿ. ಈಗ ನಾನು ತುಂಬಾ ಜನ ನೋಡಿದೀನಿ, ಎಲ್ಲರೂ ಹೇಳ್ತಿದಾರೆ ಈ ಬುಕ್ ಚೆನ್ನಾಗಿದೆ ಅಂತ, ಅವ್ರ ಹತ್ರ ಆಲ್ರೆಡಿ ಬುಕ್ ಇರುತ್ತೆ, ಇನ್ನೊಂದು ಬುಕ್ ತಗೊಂತಾರೆ, ಅದ್ ಬೇಡ. ಓಕೆನಾ, ನೆಕ್ಸ್ಟ್ PYQ ಕಂಪೈಲೇಷನ್ ಬುಕ್. ಒಂದ್ ವೇಳೆ ನಿಮ್ಮ ಹತ್ರ ಹಳೆ ನಾನು ಆಲ್ರೆಡಿ ಮುಂಚೆ ಹೇಳಿದೆ, ಪ್ರೀವಿಯಸ್ ಪೇಪರ್ 10 ವರ್ಷದ ಕಲೆಕ್ಟ್ ಮಾಡಿದೀರಾ ಅಂದ್ರೆ ಇದೇನ್ ಬೇಕಾಗಿಲ್ಲ. ಬಟ್ ಇಲ್ಲ ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ಬುಕ್ಲೆಟ್ಸ್ ಗಳು ಸಿಗುತ್ತೆ, ಬಟ್ ಅದ್ರಲ್ಲಿ ತುಂಬಾ ಹಳೆ ವರ್ಷಗಳದ್ದೆಲ್ಲ ಇರಲ್ಲ. ಮ್ಯಾಕ್ಸಿಮಮ್ 1 to 3 years ಕವರ್ ಮಾಡಿರ್ತಾರೆ ಅವರು, 2-3 years ಕವರ್ ಮಾಡಿರ್ತಾರೆ. ಸೊ ಅದನ್ನ ಕೂಡ ವಿತ್ ಆನ್ಸರ್ ಕೀ ಕೊಡ್ತಾರೆ ಅವರು. ಮಾರ್ಕೆಟ್ ಅಲ್ಲಿ ಸುಮಾರು ಒಂದು 500-600 ರೂಪಾಯಿಗೆ ನಿಮಗೆ ಸಿಗುತ್ತೆ. ಇಲ್ಲ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ರೆ, ಆಕ್ಚುಲಿ ನಾನೇನ್ ಹೇಳ್ತೀನಿ ಅಂದ್ರೆ ಕ್ವಶನ್ ಪೇಪರ್ ನ ನೀವು ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ನೀವು ಅದನ್ನ ಆನ್ಸರ್ ಹುಡ್ಕೋದು ವೆರಿ ಬೆಸ್ಟ್. ಯಾಕಂದ್ರೆ ನೀವು ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತೀರಾ. ಯಾರೋ ಒಬ್ರು ಕಂಪೈಲೇಷನ್ ಮಾಡಿದಾಗ ಒಂದ್ ಕ್ವಶನ್ ಟಿಕ್ ಮಾಡ್ಬಿಟ್ವಿ, ಅದಕ್ಕೆ ಆನ್ಸರ್ ನೋಡಿದ್ವಿ, ಓಕೆ ಇದಲ್ಲ, ನೆಕ್ಸ್ಟ್ ಮೂವ್ ಆಗೋಣ. ಸೊ ನಿಮ್ ತಲೆ ನೆಕ್ಸ್ಟ್ ಪ್ರೋಸೆಸ್ ಮಾಡೋದೇ ಇಲ್ಲ. ನೀವು ಒಂದು ಪೇಪರ್ ತಗೊಂಡು ನೀವು ಅದಕ್ಕೆ ಆನ್ಸರ್ ನ ಟ್ರೈ ಮಾಡಿ ಅದಕ್ಕೆ ಆನ್ಸರ್ ಹುಡುಕಿದಾಗ ಆ ಟಾಪಿಕ್ ನಿಮ್ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಉಳಿಯುತ್ತೆ. ಅದನ್ನ ನೆನ್ಪಿರ್ಲಿ. ಯಾರೋ ಒಬ್ರು ಆನ್ಸರ್ ಕೊಟ್ಟಾಗ ಜಸ್ಟ್ ಓಕೆ ಇದಕ್ಕೆ BCD ಅಂತ ಹಾಕೊಂಡು ಹೋಗ್ತೀರಾ ಹೊರತು ಯಾಕೆ ಅನ್ನೋ ಹುಡ್ಕೋ ಪ್ರಯತ್ನ ನೀವು ಮಾಡಲ್ಲ. ಓಕೆನಾ, ಸೊ ಒಂದು 5-10 ವರ್ಷದ ಪೇಪರ್ಸ್ ಗಳಿದ್ರೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಬುಕ್ಲೆಟ್ ಇದ್ರೆ ಬುಕ್ಲೆಟ್ ತಗೊಳ್ಳಿ, ನಮ್ಮಲ್ಲಿ ಕೂಡ ಸಿಗುತ್ತೆ, ನೀವು ತಗೊಳಂಗೆ ತಗೊಬಹುದು. ಓಕೆನಾ, ಸೊ ಕಂಪೈಲೇಷನ್ ಬುಕ್ ಸಿಕ್ಕಿದ್ರೆ ಕಂಪೈಲೇಷನ್ ಬುಕ್ ಯಾವ್ದಿದ್ರು ಓಕೆನಾ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್. ಕೆಲವು ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರೆ ಇನ್ಸ್ಟಿಟ್ಯೂಷನ್ ಅಲ್ಲಿ, ಅದೆಲ್ಲ ಏನ್ ಬೇಡ. ಮ್ಯಾಗಝಿನ್ಸ್ ಗಳು ನಿಮಗೆ ಸಮಥಿಂಗ್ 70-80 ರೂಪಾಯಿಗೇನೋ ಸಿಗುತ್ತೆ ಅನ್ಕೊಂತೀನಿ. ಕರೆಂಟ್ ಮಂತ್ಲಿ ಮ್ಯಾಗಝಿನ್ಸ್ ಗಳು ಸಿಗುತ್ತೆ, 6 months ಒಂದ್ಸಲ ಮ್ಯಾಗಝಿನ್ಸ್ ಗಳು ಸಿಗುತ್ತೆ, ಇಯರ್ಲಿ ಕಂಪೈಲೇಷನ್ಸ್ ಕೂಡ ಸಿಗುತ್ತೆ. ಯಾವ್ದಾದ್ರು ಒಂದು ಮ್ಯಾಗಝಿನ್ ಗಳನ್ನ ರೆಫರ್ ಮಾಡಿ. ಯಾವ್ದಾದ್ರು ಓಕೆ, ನಾನು ಆಲ್ರೆಡಿ ಹೇಳಿದೆ ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು ಅಂತ, ನಿಮ್ಗೆ ಯಾವ ಸರಿ ಆಗುತ್ತೋ ಅದನ್ನ ನೀವು ರೆಫರ್ ಮಾಡಿ. ಇದೇ ಅಂತ ಇಲ್ಲ, ನಾನು ಇನ್ನೂ ಒಂದು ಹೇಳ್ತೀನಿ, ಇದು ಓದಿದ್ರೇನೆ ಪಾಸ್ ಆಗ್ತೀವಿ, ಇದು ಓದಿಲ್ಲ ಅಂದ್ರೆ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಯಾವ್ದಾದ್ರು ಓದಿ ಆಯ್ತಾ. ಯಾವ್ದೇ ಒಬ್ಬ ಆಥರ್ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಬುಕ್ ಬರೀತಾನೆ ಅಂದ್ರೆ ಅವನೆಲ್ಲಾನು ಕವರ್ ಮಾಡಿರ್ತಾನೆ. ಮೇ ಬಿ ಫ್ಯೂ ಟಾಪಿಕ್ಸ್ ಗಳು ಮಿಸ್ ಆಗ್ಬೋದೇ ಹೊರತು, ಬಟ್ ಒಂದು ಜನರಲ್ ಟಾಪಿಕ್ಸ್ ಗಳು ಅದರಲ್ಲಿ ಇದ್ದೇ ಇರುತ್ತೆ. ಯಾವ್ದಾದ್ರು ಓಕೆನಾ. ನೆಕ್ಸ್ಟ್ 2 notebooks, 1 for short notes and 1 for mistakes. ಇದೇನಕ್ಕೆ ಅಂದ್ರೆ ನೀವು ಫಸ್ಟ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡುವಾಗ ಫಸ್ಟ್ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಬೇಕಾಗತ್ತೆ. ಇಲ್ಲ ಸ್ಟ್ಯಾಂಡರ್ಡ್ ಬುಕ್ ಓದುವಾಗ ಫಸ್ಟ್ ನೀವು ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಇದ್ರಲ್ಲಿ 1 ಶಾರ್ಟ್ ನೋಟ್ ಬುಕ್ ಅಂತ ಮೆನ್ಷನ್ ಮಾಡಿದೀನಿ, ಬಟ್ ನೀವು ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದು ಶಾರ್ಟ್ ನೋಟ್, ಒಂದ್ ಸಣ್ಣ ನೋಟ್ ಬುಕ್ ಇಡ್ಲೇಬೇಕಾಗುತ್ತೆ. ಆ ಶಾರ್ಟ್ ನೋಟ್ಸ್ ಎಷ್ಟು ಶಾರ್ಟ್ ಆಗಿರ್ಬೇಕು ಅಂದ್ರೆ ವೆರಿ 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 ಶಾರ್ಟ್. 1 page ಅಲ್ಲಿ ಇರೋದನ್ನ ನೀವು 2-3 ಲೈನ್ ಅಲ್ಲಿ ಮುಗಿಸೋಂಗಿ ಇರ್ಬೇಕು. ನಾನು ಅದನ್ನ ಕೂಡ ಹೇಳ್ಕೊಟ್ಟಿದೀನಿ ಹೇಗ್ ಬರಿಬೇಕು ಅನ್ನೋದನ್ನ. ದೆನ್ ಇನ್ನೊಂದು ಯಾವ್ದು ಬುಕ್ ಇರ್ಬೇಕು ಅಂದ್ರೆ, ನೀವು MCQ ಸಾಲ್ವ್ ಮಾಡುವಾಗ, ಪ್ರೀವಿಯಸ್ ಪೇಪರ್ ಮಾಡುವಾಗ
ಮಾಡುವಾಗ ತಪ್ಪು ಮಾಡಿರ್ತೀರಾ. ಯಾಕೆ ತಪ್ಪು ಮಾಡಿದ್ರಿ, ನಿಮಗೆ ಅದ್ರ ಮೇಲೆ ನಾಲೆಡ್ಜ್ ಇದ್ರೂ ಕೂಡ ತಪ್ಪು ಮಾಡದ್ನ ಅಥವಾ ಗೆಸ್ ವರ್ಕ್ ಮಾಡದ್ನ, ಈ ತರ ತುಂಬಾನೇ ಮೈಂಡ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಆ ರೀಸನ್ ನೀವು ಬರಿಬೇಕು. ನಾನು ಯಾಕೆ ಈ ಕ್ವಶನ್ ರಾಂಗ್ ಮಾಡಿದೆ, ಆ ಕ್ವಶನ್ಗೆ ರಿಯಲ್ ಆನ್ಸರ್ ಏನು, ಸೊ ಅದನ್ನ ನೀವು ಅನಲೈಸ್ ಮಾಡಿ ಬರ್ಕೊಬೇಕಾಗತ್ತೆ. ಓಕೆನಾ, ಇದು ಫೇಸ್ 1. ಓಕೆನಾ, ಇವಾಗ ಫೇಸ್ 2 ಹೋಗೋಣ. ಓಕೆನಾ, ಫೇಸ್ 2 ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಲೆಬಸ್ ಕವರೇಜ್. ಓಕೆನಾ, ಸಿಲೆಬಸ್ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸಿಲೆಬಸ್ ಕವರ್ ಮಾಡೋದಕ್ಕೆ. ಕಂಪ್ಲೀಟ್ 80% ಸಿಲೆಬಸ್ ವಿತ್ ಕ್ಲಾರಿಟಿ. ಯಾವಾಗಲೂ ಅಷ್ಟೇ, ನಾವು ತುಂಬಾ ಜನ ಕೇಳ್ತಾರೆ ಅಲ್ವಾ, ಫಸ್ಟ್ ಟೈಮ್ ಬರೋರ್ಗೆ ಇದೊಂದಿರುತ್ತೆ, ನಾನು ಇದನ್ನೆಲ್ಲ ಕವರ್ ಮಾಡ್ಬೋದಾ, ಮಾಡ್ಬಿಡ್ತೀನಿ. ಇದೊಂಥರ ಹೆಂಗೆ ಗೊತ್ತಾ, ಸಮುದ್ರದ ತರ, ನೀವ್ ಎಷ್ಟು ಓದಿದ್ರು ಮುಗಿಯಲ್ಲ, ಯಾವತ್ತೂ ಮುಗಿಯಲ್ಲ. ಇನ್ನ ಏನಾದ್ರೂ ಓದ್ತಾನೇ ಇರ್ಬೇಕು. ಇದು ಯಾವತ್ತೂ ಮುಗಿದಿಲ್ದಿರೋ ಸ್ಟೋರಿ, ಆಯ್ತಾ. ಸೊ ಅಟ್ಲೀಸ್ಟ್ ನೀವು 80% ಕವರ್ ಮಾಡಿರ್ತೀರಲ್ಲ, ಅದನ್ನ ಕ್ಲಾರಿಟಿಯಾಗಿ ಕವರ್ ಮಾಡ್ಕೊಬೇಕು. ಇನ್ನೊಂದು 20% ಓಕೆ, ಬಟ್ 80% ನೀವ್ ಏನ್ ಓದ್ತಿರಲ್ಲ ಪ್ರತಿಯೊಂದು ಸಬ್ಜೆಕ್ಟು, ಅದ್ರಲ್ಲಿ ನಿಮಗೆ ಕ್ಲಾರಿಟಿ ಇರ್ಬೇಕು. ಓಕೆನಾ, ಪ್ರತಿ ಅಧ್ಯಯನಕ್ಕೆ ವಿಡಿಯೋ ಅಥವಾ ಕ್ಲಾಸ್ ನೋಡಿ. ಓಕೆನಾ, ಯಾವ್ದಾದ್ರು ಕೆಲವೊಬ್ರು ಸೆಲ್ಫ್ ಸ್ಟಡಿ ಮಾಡ್ತಾರೆ. ನಿಮಗೆ ಸೆಲ್ಫ್ ಸ್ಟಡಿ ಮಾಡುವಾಗ ಅರ್ಥ ಆಗ್ತಿದೆ ಅಂದ್ರೆ ಇಟ್ಸ್ ಓಕೆ, ಬಟ್ ಯಾವ್ದಾದ್ರು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಜಸ್ಟ್ ಗೋ ಫಾರ್ ವಿಡಿಯೋ. ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ವಿಡಿಯೋಗಳು ಸಿಗುತ್ತೆ ಫ್ರೀ ಆಗಿ, ಅದನ್ನ ರೆಫರ್ ಮಾಡ್ಕೊಳ್ಳಿ. ಯಾವ್ದಾದ್ರು ಟಾಪಿಕ್ ಗೊತ್ತಾಗಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಕ್ಲಾಸ್ಗಳು ಸಿಗುತ್ತೆ. ನಿಮಗೆ ಡೌಟ್ ಇರೋ ಟಾಪಿಕ್ ನ ಅದ್ರ ನೋಡ್ಕೊಳ್ಳಿ. ಇನ್ನು ಉಳಿದಿದ್ದೆಲ್ಲ ಅರ್ಥ ಆಗುವಂತ ಟಾಪಿಕ್ ಅನ್ನ ಸೆಲ್ಫ್ ಸ್ಟಡಿ ಮಾಡಿ. ದೆನ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಗಳು ಯಾವ್ದಾದ್ರು ಇದ್ರೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಏನಾದ್ರು ಹೇಳಿದ್ರೆ ಓದಿದ್ರೆ ಅದನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಎಲ್ಲಿ ನೋಟ್ ಡೌನ್ ಮಾಡ್ಕೊಂತೀರ, ಶಾರ್ಟ್ ನೋಟ್ಸ್ ಇಡಕ್ಕೆ ಕೇಳಿದ್ನಲ್ಲ ಅದ್ರಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ದೆನ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಪ್ರತಿ ಅಧ್ಯಯನಕ್ಕೆ ಅಂದ್ರೆ ಪ್ರತಿ ಚಾಪ್ಟರ್ಗೂ 30ರಿಂದ 50 ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಬೇಕು. ವೆರಿ ಇಂಪಾರ್ಟೆಂಟ್. ಇವತ್ತೊಂದು ಚಾಪ್ಟರ್ ಮುಗಿಸಿದೀನಿ, 30ರಿಂದ 50 ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ತೀನಿ. ಇದು ಸಿಂಪಲ್ ಏನು ಅಂದ್ರೆ, ನಾವು ಆಲ್ರೆಡಿ VAO ವಿಜಯ ಹತ್ರ ನಡೆಸ್ತಿದೀವಿ. ನಾನು ಪ್ರತಿದಿನ ಟಾಪಿಕ್ಸ್ ಗಳನ್ನ ಶೇರ್ ಮಾಡ್ತೀನಿ, ಪ್ರತಿದಿನ 50 MCQ ಗಳನ್ನ ಸಾಲ್ವ್ ಮಾಡ್ತಿದೀವಿ. ಸೊ ಅದನ್ನ ಮಾಡಿದ್ರೆ ನೀವು ಮೋರ್ ದನ್ ಎನಫ್ ಆಕ್ಚುಲಿ. ಓಕೆನಾ, ನೆಕ್ಸ್ಟ್ ತಪ್ಪಾದ ಪ್ರಶ್ನೆಗಳನ್ನ ನಾನು ಆಲ್ರೆಡಿ ಇಲ್ಲೊಂದು ಹೇಳಿದ್ದೆ. ಏನಂತ ಹೇಳಿದ್ದೆ, ಒನ್ ಫಾರ್ ಮಿಸ್ಟೇಕ್ ಅಂತ ಹೇಳಿದ್ದೆ ಅಲ್ವಾ. ಸೊ ತಪ್ಪಾಗಿರೋ ಪ್ರಶ್ನೆಗಳನ್ನ ಆ ಬುಕ್ ಅಲ್ಲಿ ನೀವು ಬರ್ಕೊಳ್ಳಿ. ಯಾಕೆ ತಪ್ಪು ಮಾಡಿದೆ, ಏನ್ ತಪ್ಪಾಯ್ತು, ನಾನು ಏನ್ ಗೊತ್ತಿದ್ರು ತಪ್ಪು ಮಾಡದ್ನ, ಹೇಗ್ ತಪ್ಪು ಮಾಡಿದೆ, ಹೆಂಗ್ ಸರಿ ಮಾಡ್ಕೊಬೇಕು, ಹೆಂಗ್ ತಲೆಯಲ್ಲಿ ನೆನ್ಪಿಡ್ಕೊಬೇಕು ಅನ್ನೋದನ್ನ ನೋಟ್ ಮಾಡ್ಕೊಳ್ಳೋದಕ್ಕೆ ಒಂದ್ ಬುಕ್ ಕಂಪಲ್ಸರಿ ನೀವ್ ಇಡ್ಲೇಬೇಕು. ಓಕೆನಾ, ಒಂದು ನಿಮ್ಮ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ಬುಕ್ ಇಡಬೇಕು, ನೋಟ್ ಬುಕ್ ಇಡಬೇಕು. ಅದ್ರ ನೀವು ಒಂದೊಂದು ಸಬ್ಜೆಕ್ಟ್ ವೈಸ್ ಶಾರ್ಟ್ ನೋಟ್ ಮಾಡ್ಕೊಬೇಕು. ಪ್ರತಿ ಮಿಸ್ಟೇಕ್ ಗಳು ಮಾಡಿದಾಗ ಒಂದು ಮಿಸ್ಟೇಕ್ ಡೈರಿ ಅಥವಾ ಮಿಸ್ಟೇಕ್ ಬುಕ್ ಅಲ್ಲಿ ಒಂದು ನೋಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡ್ಬೇಕು. ಓಕೆನಾ, ಕೋಲ್ಡ್ ಆಗ್ಬಿಟ್ಟೈತೆ. ಓಕೆ, ಫ್ಯಾಕ್ಚುಯಲ್ ಸಬ್ಜೆಕ್ಟ್ಸ್ ಗಳು, JK, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ಸ್ ಗಳಲ್ಲಿ ತುಂಬಾ ಫ್ಯಾಕ್ಚುಯಲ್ ಸಬ್ಜೆಕ್ಟ್ಸ್ ಗಳು ಅಂದ್ರೆ ಈ ಸಬ್ಜೆಕ್ಟ್ಸ್ ಗಳಲ್ಲಿ ಫ್ಯಾಕ್ಟ್ಸ್ ಗಳು ಜಾಸ್ತಿ ಬರುತ್ತೆ. ನಿಮಗೆ ಕತೆಗಿಂತ ಜಾಸ್ತಿ ಫ್ಯಾಕ್ಟ್ಸ್ ಗಳು ತುಂಬಿರುತ್ತೆ. ಓಕೆನಾ, ಈ ಕರೆಂಟ್ ಅಫೇರ್ಸ್ ಮೇನ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ತಿದೀವಿ ಅಂದ್ರೆ ಅದ್ರಲ್ಲಿ ನಾವು ಕತೆ ತರ ನೆನ್ಪಿಟ್ಕೊಳಕ್ ಇರೋದೇ ಇಲ್ಲ. ಓಕೆನಾ, ಪ್ರಧಾನ ಮಂತ್ರಿ ಯಾವ ಕಂಟ್ರಿ ವಿಸಿಟ್ ಮಾಡಿದ್ರು, ಅಲ್ಲೇನ್ ಅವಾರ್ಡ್ ಕೊಟ್ರು, ಸೊ ಎಲ್ಲಾನು ಫ್ಯಾಕ್ಟ್ಸ್ ಗಳಿಂದ ತುಂಬಿರುತ್ತೆ. ಈ ಸಲ ಎಷ್ಟು ಭಾರತ ರತ್ನ ಸಿಕ್ತು, ಯಾರ್ಯಾರಿಗೆ ಸಿಕ್ತು, ಯಾವ ಫೀಲ್ಡ್ ಅಲ್ಲಿ ಸಿಕ್ತು, ಕಂಪ್ಲೀಟ್ ಫ್ಯಾಕ್ಟ್ಸ್ ಗಳಿರುತ್ತೆ. ಸೊ ಫ್ಯಾಕ್ಟ್ಸ್ ಗಳಿರುವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ನೀವು 30 ನಿಮಿಷ ಸುದ್ದಿ ಅಥವಾ ಕರೆಂಟ್ ಅಫೇರ್ಸ್ ಓದ್ಲೇಬೇಕು. ಆಯ್ತಾ, ಒಂದ್ 30 ಮಿನಿಟ್ಸ್ ನೀವು ಕರೆಂಟ್ ಅಫೇರ್ಸ್ ಗೆಟ್ಟಿಡಿ. ಮೇ ಬಿ ವಿಡಿಯೋ, ಮ್ಯಾಗಝಿನ್, ನ್ಯೂಸ್ ಪೇಪರ್, ಎನಿಥಿಂಗ್ ಇಸ್ ಫೈನ್, ಬಟ್ ನೀವು ಕರೆಂಟ್ ಅಫೇರ್ಸ್ ಗೆ ಅಂತ ಎತ್ತಿಡ್ಬೇಕು. ಓಕೆನಾ, ದೆನ್ ವಾರಕ್ಕೊಂದ್ಸಲ ಕ್ವಿಜ್ ಅಟೆಂಡ್ ಮಾಡ್ಬೇಕು ಕರೆಂಟ್ ಅಫೇರ್ಸ್. ಡೈಲಿ ಚಾಪ್ಟರ್ ವೈಸ್ 30ರಿಂದ 50 ಕ್ವಶನ್ ಸಾಲ್ವ್ ಮಾಡ್ತೀರಲ್ವಾ, ಬಟ್ ಅದೇ ತರಾನೇ ಕರೆಂಟ್ ಅಫೇರ್ಸ್ ನ ನೀವು ವಾರಕ್ಕೊಂದ್ಸಲ ಕ್ವಿಜ್ ನ ಅಟೆಂಡ್ ಮಾಡ್ಬೇಕು. ದೆನ್ ಸ್ಟ್ಯಾಟಿಕ್ GK ಗಳು ಕೆಲವೊಂದು ಟಾಪಿಕ್ಸ್ ಗಳು ಇರುತ್ತೆ ಅಲ್ವಾ, ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಇಂಟರ್ನ್ಯಾಷನಲ್, ನ್ಯಾಷನಲ್ ನ್ಯೂಸ್ ಗಳನ್ನ ಒಂದು ಸಾರಾಂಶ ಮಾಡಿ ಇಟ್ಕೊಬೇಕು, ಒಂದ್ ಸಮ್ಮರಿ ತರ ಮಾಡಿಟ್ಕೊಬೇಕು. ಮಂತ್ಲಿ ಮ್ಯಾಗಝಿನ್ ಗಳು ಓದ್ತಿದ್ದೀರಾ ಅಂದ್ರೆ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ. ಹೈಲೈಟ್ಸ್ ಏನಿದೆಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಕೆಲವೊಂದಿರುತ್ತೆ, ಅದನ್ನ ನೋಡಿ. ಓಕೆನಾ, ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಸಬ್ಜೆಕ್ಟ್ ಆದ್ರೆ ಇದೇನಾಯ್ತು ಅಂದ್ರೆ ಇದರಲ್ಲಿ ಫ್ಯಾಕ್ಟ್ಸ್ ಗಳು ಕಮ್ಮಿ ಇರುತ್ತೆ, ಸ್ವಲ್ಪ ಏನಂತಾರೆ ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಜಾಸ್ತಿ ಇರುತ್ತೆ, ಫ್ಯಾಕ್ಟ್ಸ್ ಗಳು ಕಮ್ಮಿ ಇರುತ್ತೆ, ಕತೆ ತರ ಜಾಸ್ತಿ ಇರುತ್ತೆ, ಕತೆ ತರ ನೀವ್ ನೆನ್ಪಿಡ್ಕೊಬಹುದು. ಈ ಅಂತ ಸಬ್ಜೆಕ್ಟ್ ಗಳಿಗೆ ನೀವೇನ್ ಮಾಡ್ಬೇಕು ಅಂದ್ರೆ ವಾರಕ್ಕೆ ಒಂದು
ಒಂದು ಆನ್ಸರ್ ಬರೆಯೋದು. ಇದ್ರ ಪ್ರಬಂಧ ಅಂತ ಇದೆ, ಬಟ್ ಪ್ರಬಂಧ ಅಂದ್ರೆ ನಮಗ್ ಪ್ರಬಂಧ ಬರಲ್ಲ, ಎಸ್ಸೆ ರೈಟಿಂಗ್ ಇಲ್ಲ. ಮೇ ಬಿ ನೀವು KS ಎಲ್ಲ ಬರಿತಿದ್ದೀರಾ, UPSC ಬರಿತಿದ್ದೀರಾ ಅಂದ್ರೆ ಇದು ವರ್ಕ್ ಆಗುತ್ತೆ. VA ಏನಾದ್ರು ಬರಿತಿದ್ದೀರಾ ಅಂದ್ರೆ ಆದಷ್ಟು ಇದು ನೀವೇನ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನೀವು ಗೌತಮ ಬುದ್ಧ ಕಾನ್ಸೆಪ್ಟ್ ನ ಓದಿದ್ರಿ ಅನ್ಕೊಳ್ಳಿ, ಓಕೆನಾ. ಓದಾದ್ಮೇಲೆ ನೀವೇನ್ ಮಾಡ್ಬೇಕು, ಅದನ್ನ ಕತೆ ತರ ನೆನ್ಪಿಟ್ಕೊಂಡಿದ್ದೀರಾ ಅಂದ್ರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದ್ ಪೇಪರ್ ತೆಗ್ದಿ ಬರಿಬೇಕು. ಗೌತಮ ಬುದ್ಧ ಎಲ್ಲಿ ಹುಟ್ಟ, ಅವನ ಮೊದಲ ಹೆಸರೇನು, ದೆನ್ ಅವನ ತಂದೆ ತಾಯಿ ಯಾರು, ಅವನ್ ಕಂಪ್ಲೀಟ್ ಸ್ಟೋರಿ, ಎಷ್ಟನೇ ವಯಸ್ಸಿಗೆ ಮನೆ ಬಿಟ್ಬಿಟ್ಟು ಬಂದ. ಸೊ ಇದೆಲ್ಲ ಸ್ಟೋರಿ ಇದೆಯಲ್ಲ, ಅದನ್ನ ನೀವೇನ್ ಮಾಡ್ಬೇಕು, ಒಂದು ಪೇಪರ್ ಅಲ್ಲಿ ಬರಿಬೇಕು. ಓಕೆನಾ, ರಾತ್ರಿ ಕುತ್ಕೊಂಡು ಬರಿಬೇಕು. ಯಾವ್ದಾವ್ದೆಲ್ಲ ತುಂಬಾ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೋ, ಅಂದ್ರೆ ಕತೆ ತರ ಜಾಸ್ತಿ ಫ್ಯಾಕ್ಟ್ಸ್ ಗಳು ಇರಲ್ಲ, ಒಂಥರ ಕತೆ ತರ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅಶೋಕನ್ ಬಗ್ಗೆ ಆಗಿರ್ಲಿ, ಹಿಸ್ಟ್ರಿಯಲ್ಲಿ ಸ್ವಲ್ಪ ಫ್ಯಾಕ್ಟ್ಸ್ ಗಳು ಇರುತ್ತೆ, ಇರಲ್ಲ ಅಂತೆಲ್ಲ, ಕೆಲವೊಂದು ಟಾಪಿಕ್ಸ್ ಗಳು ಡಿಸ್ಕ್ರಿಪ್ಟಿವ್ ಆಗಿದ್ದಾಗ ಈ ತರ ಮಾಡ್ಬೋದು. ಅಂದ್ರೆ ಇವತ್ತು ಅಶೋಕನ್ ತಗೊಳ್ಳಿ, ನಾಳೆ ಗೌತಮ ಬುದ್ಧನ ತಗೊಳ್ಳಿ, ಆಮೇಲೆ ಹರ್ಷವರ್ಧನ ತಗೊಳ್ಳಿ, ಸೊ ಆಮೇಲೆ ಗಾಂಧೀಜಿ, ಆಮೇಲೆ ನೆಹರು, ಎನಿ ಟಾಪಿಕ್ ಅವ್ರ ಬಗ್ಗೆ ನಿಮ್ಗೆ ಏನೇನೆಲ್ಲ ನೆನ್ಪರುತ್ತೋ ರಾತ್ರಿ ಕುತ್ಕೊಂಡು ಒಂದ್ ಪೇಪರ್ ಅಲ್ಲಿ ಬರ್ತಾ ಹೋಗಿ. ಓಕೆನಾ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಗ್ರಾಮರ್ ಎಲ್ಲ ಓದ್ತಿದ್ದೀರಾ ಅಂದ್ರೆ ಡೈಲಿ 15 ಮಿನಿಟ್ಸ್ ಗ್ರಾಮರ್ಗೆ, ವೊಕ್ಯಾಬುಲರಿಗೆ. ಕೆಲವ್ರು ಕೇಳ್ತಾರಲ್ವಾ ಮ್ಯಾಮ್ ಇಂಗ್ಲಿಷ್ ನ ಹೇಗೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬಹುದು ಅಂದ್ರೆ, ಕೆಲವೊಂದು ವಿಡಿಯೋಗಳನ್ನ ನೋಡಿ ಅಥವಾ ಇಂಗ್ಲಿಷ್ ಫಿಲಮ್ಸ್ ಗಳನ್ನ ನೋಡಿ ಅವ್ರು ಹೆಂಗೆ ಕಾನ್ವರ್ಸೇಷನ್ ಮಾಡ್ತಾರೆ, ಸಬ್ ಟೈಟಲ್ಸ್ ಹಾಕೊಳ್ಳಿ. ಸಬ್ ಟೈಟಲ್ಸ್ ಹಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಓಕೆ ಯಾವಾಗೆಲ್ಲ ಆಂಡ್ ಬಳಸಿದ್ರು, ಇಸ್ ಬಳಸಿದ್ರು, ಆಂಡ್ ಬಳಸಿದ್ರು, ಈ ತರ ಎಲ್ಲ ಗೊತ್ತಾಗುತ್ತೆ. ಸೊ ಸಬ್ ಟೈಟಲ್ ಹಾಕೊಂಡು ಒಂದ್ ಸ್ವಲ್ಪ 15 ನಿಮಿಷ ವೊಕ್ಯಾಬುಲರಿ ಮತ್ತೆ ಗ್ರಾಮರ್ಗೆ ಅಂತಾನೆ ಒಂದ್ ಸ್ವಲ್ಪ ಎತ್ತೇಳಿ. ಓಕೆನಾ, ಕ್ಲಾಸಸ್ ಗಳು ನೋಡಿದ್ರು ಓಕೆನೆ. ದೆನ್ ಪ್ರೀವಿಯಸ್ ಟಾಪರ್ಸ್ ಗಳು ಯಾರಾದ್ರೂ ಇದ್ರೆ ಅವ್ರದ್ದೇನಾದ್ರೂ ಸಜೆಷನ್ಸ್ ಗಳು ಇದ್ರೆ, ಅವ್ರು ಹೆಂಗೆ ಪ್ರಿಪೇರ್ ಆದ್ರು, ಈ ತರ ಏನಾದ್ರು ಇದ್ರೆ ಅದನ್ನ ನೋಡಿ. ಇಲ್ಲ ನೀವು KS UPSC ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಅವ್ರ ಆನ್ಸರ್ ಶೀಟ್ಸ್ ಗಳು ಸಿಗುತ್ತೆ, ಅದನ್ನ ನೀವು ಫಾಲೋ ಮಾಡ್ಬೋದು. ಓಕೆ, ದೆನ್ ರಿವಿಷನ್ ರೂಲ್ ನೆನಪಿರ್ಲಿ. 3, 7, 15 ದಿನದ ನಿಯಮ ಏನು ಅಂದ್ರೆ 3, 17, 15 ದಿನಗಳ ನಂತರ ಅದೇ ಟಾಪಿಕ್ ಪುನರಾವರ್ತಿಸ್ಬೇಕು. ಓಕೆನಾ, 3 ದಿನ ಆಯ್ತು, 7 ದಿನ ಆಯ್ತು, 15 ದಿನ ಆಯ್ತು. ಓಕೆನಾ, ಅಂದ್ರೆ 3 ದಿವಸಕ್ಕೊಂದ್ಸಲ ರಿವಿಷನ್, 7 ದಿನಕ್ಕೊಂದ್ಸಲ ರಿವಿಷನ್. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಹೇಳ್ತೀನಿ. 3 ದಿನ ಅಂದ್ಮೇಲೆ 3 ದಿನ ಏನ್ ಓದಿದಿರೋ ಅದನ್ನ ರಿವಿಷನ್ ಮಾಡ್ಬೇಕು. ನೆಕ್ಸ್ಟ್ 5 ದಿನ ಬರುತ್ತಲ್ವಾ, ಅದೇ ಪ್ಲಸ್ 3 ದಿನ ಪ್ಲಸ್ 2 ದಿನ, ಸೊ 5 ದಿನ ಆಗುತ್ತಲ್ಲ, 5 ದಿನ ಏನ್ ಓದಿದಿರೋ ಅದನ್ನ ರಿವಿಷನ್. ನೆಕ್ಸ್ಟ್ ಮತ್ತೆ 15 ದಿನ ಬರುತ್ತೆ. ಆ 3, 7, 5 ಅಷ್ಟು ಸೇರಿಸಿದಾಗ 15 ದಿನ ಆದಾಗ ಮತ್ತೆ ಒಂದ್ ರಿವಿಷನ್. ಸೊ ಅದ್ರ ಅರ್ಥ ಏನು ಅಂತಂದ್ರೆ ಆಲ್ಮೋಸ್ಟ್ ನೀವು ಸೇಮ್ ಟಾಪಿಕ್ಸ್ ನ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ಬಿಟ್ರಿ. ಸೊ 3, 7, 15 ರೂಲ್ ನ ಮರಿಬೇಡಿ. 3 ದಿವಸಕ್ಕೊಂದ್ಸಲ, 7 ದಿವಸಕ್ಕೊಂದ್ಸಲ, 15 ದಿವಸಕ್ಕೊಂದ್ಸಲ ರಿವಿಷನ್ ಕಂಪಲ್ಸರಿ. ಓಕೆ, ನೆಕ್ಸ್ಟ್ ಫೇಸ್ 3 ಇಂಟೆನ್ಸಿವ್ ಪ್ರಾಕ್ಟೀಸ್. ಇದ್ರಲ್ಲಿ ಏನಾಗುತ್ತೆ, ಕನ್ವರ್ಟ್ ನಾಲೆಜ್ ಇಂಟು ಸ್ಪೀಡ್. ಇವಾಗ ಇಷ್ಟು ತನಕ ಏನ್ ಮಾಡಿ ನಿಮ್ಮ ನಾಲೆಡ್ಜ್ ತಿಳ್ಕೊಂಡಾಯ್ತು, ಓದಿದ್ದಾಯ್ತು, ಏನ್ ಓದ್ಬೇಕು, ಹೆಂಗ್ ಓದ್ಬೇಕು ಎಲ್ಲ ಗೊತ್ತಾಯ್ತು. ಇವಾಗ ಅದನ್ನ ಸ್ಪೀಡ್ ಮಾಡ್ಬೇಕು ವಿತ್ ಅಕ್ಯುರಸಿ ಜೊತೆಗೆ. ಓಕೆನಾ, ನೀವು ಓದಿರೋದು ಇಂಪ್ಲಿಮೆಂಟ್ ಮಾಡ್ಬೇಕು. ಓಕೆನಾ, ಆನ್ಸರ್ ಶೀಟ್ ಮೇಲೆ ಬರ್ಬೇಕು. ಅದು ಹೇಗೆ, ಪ್ರತಿದಿನ ನೀವು ಸಬ್ಜೆಕ್ಟ್ ವೈಸ್ 50ರಿಂದ ಟಾಪಿಕ್ ವೈಸ್ 30-40 ಮಾಡಿದ್ರಿ ಅಲ್ವಾ ಮುಂಚೆ, ಇವಾಗ ಏನ್ ಮಾಡ್ಬೇಕು, 50ರಿಂದ 100 MCQಗಳನ್ನ ಸಾಲ್ವ್ ಮಾಡ್ಬೇಕು ಪ್ರತಿದಿನ. ಪ್ರತಿ ವಾರ ಒಂದು ಫುಲ್ ಲೆಂತ್ ಪೇಪರ್ ನ ಟೆಸ್ಟ್ ಕೊಡ್ಬೇಕು. ಓಕೆನಾ, ದೆನ್ ಮಾರ್ಕ್ ಟೆಸ್ಟ್ ಆದ್ಮೇಲೆ ಅದನ್ನ ಅನಾಲಿಸಿಸ್ ಮಾಡ್ಬೇಕು ಕಡ್ಡಾಯವಾಗಿ. ಕಡಿಮೆ ಅಂಕ ಯಾಕೆ ಬಂದೈತೆ, ತಪ್ಪು ಯಾಕೆ ಮಾಡಿದೆ, ಏನಾಯ್ತು, ಎಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದೆ, ಎಲ್ಲಿ ಟೈಮ್ ವೇಸ್ಟ್ ಮಾಡಿದೆ, ಎಲ್ಲಾನು ಅನಾಲಿಸಿಸ್ ಮಾಡ್ಬೇಕು ಟೆಸ್ಟ್ ಆದ್ಮೇಲೆ, ಫುಲ್ ಲೆಂತ್ ಟೆಸ್ಟ್ ಆದ್ಮೇಲೆ. ಓಕೆನಾ, ದೆನ್ ವಾರಕ್ಕೊಂದು ಸೆಕ್ಷನ್ ವೈಸ್ ಟೆಸ್ಟ್. ಅಂದ್ರೆ ಈ ವಾರ ನಾನು ರೀಸನಿಂಗ್ ಮಾಡ್ತೀನಿ, ನೆಕ್ಸ್ಟ್ ವಾರ ಇಂಗ್ಲಿಷ್, ಅದ್ರ ನೆಕ್ಸ್ಟ್ ವಾರ GK, ಅದ್ರ ನೆಕ್ಸ್ಟ್ ವಾರ ಕನ್ನಡ, ಅದ್ರ ನೆಕ್ಸ್ಟ್ ವಾರ ಕಂಪ್ಯೂಟರ್. ಈ ತರ ಸೆಕ್ಷನ್ ವೈಸ್ ಒಂದೊಂದು ಟೆಸ್ಟ್ ಗಳನ್ನ ಕೊಡಿ. ಓಕೆನಾ, ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಪ್ರತಿಯೊಂದು ಸೆಕ್ಷನ್ಸ್ ಅಲ್ಲೂ ಪಾರ್ಟ್ ಅಲ್ಲೂ ತುಂಬಾನೇ ಸ್ಟ್ರಾಂಗ್ ಆಗ್ತೀರಾ, ನೆನ್ಪಿಡಿ. ಓಕೆನಾ, ನೆಕ್ಸ್ಟ್ ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಕೊಳ್ಳಿ. ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಎಕ್ಸೆಲ್ ಬೇಕಂತ ಏನಿಲ್ಲ, ಜಸ್ಟ್ ಒಂದು ಪೇಪರ್ ಅಲ್ಲಿ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ವಾರ ನಾನು ಇಷ್ಟು ಸಬ್ಜೆಕ್ಟ್ಸ್ ಗಳನ್ನ ಕವರ್ ಮಾಡಿದೆ, ಇಷ್ಟು ಟೆಸ್ಟ್ ಕೊಟ್ಟೆ. ಓಕೆನಾ, ದೆನ್ ಇಷ್ಟು ಫುಲ್ ಅಂತ ಟೆಸ್ಟ್ ಕೊಟ್ನಾ, ಟಿಕ್ ಮಾಡ್ಕೊಂಡು ಹೋಗಿ. ಒಂದು ವಾರಕ್ಕೆ ಒಂದು ಬುಕ್ ಕಂಪ್ಲೀಟ್ ಮಾಡ್ಬೇಕು, ಒಂದು ರಿವಿಷನ್ ಮಾಡ್ಬೇಕು, ಒಂದು 50 to 40 ಒಂದು ಟೆಸ್ಟ್ ಅಂಡ್ ಫುಲ್ ಲೆಂತ್ ಟೆಸ್ಟ್. ಈ ತರ ಒಂದು ಚಾರ್ಟ್ ಮಾಡ್ಕೊಳ್ಳಿ, ಟಿಕ್ ಆಗಿ ಪ್ರತಿ ವಾರ ಆದ್ಮೇಲೆ ಟಿಕ್ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಫೇಸ್ 4
ರಿವಿಷನ್ ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಮಾಸ್ಟರ್. ಓಕೆನಾ. ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಳೆದ 5 ವರ್ಷಗಳಲ್ಲಿ ಒಂದೇ ಪೇಪರ್ನ 2 ಸಲ ಸಾಲ್ವ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 50 ಪೇಪರ್ ಇತ್ತು ಅಂದ್ರೆ ಅದನ್ನ 100 ಸಲ ಸಾಲ್ವ್ ಮಾಡ್ಬೇಕು ನೀವು. ಒಂದೇ ಪೇಪರ್ನೇ ಪ್ರಿಂಟ್ ಔಟ್ ತೆಗೆಸ್ಕೊಳ್ಳಿ, ಹೋಗಿ ಜೆರಾಕ್ಸ್ ಹಾಕಿಸ್ಕೊಂಡ್ಬನ್ನಿ, ಒಂದೇ ಪೇಪರ್ನೇ 2 ಸಲ ಸಾಲ್ವ್ ಮಾಡ್ಬೇಕು. ಹಳೆ ಪೇಪರ್ನ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತೀರಾ. ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್. ಒಂದೇ ಪೇಪರ್ನ 2 ಸಲ ನೀವು ಸಾಲ್ವ್ ಮಾಡ್ಬೇಕು. ಓಕೆನಾ. ದೆನ್ ಪ್ರತಿ ಟಾಪಿಕ್ ಅಲ್ಲಿ ಒಂದು ಪುಟದ ಸಾರಾಂಶ ಮಾಡಿ. ನಾನು ಆಲ್ರೆಡಿ ಹೇಳ್ದಲ್ಲ, ಒಂದೊಂದು ಪುಟ. ಮಹಾತ್ಮ ಗಾಂಧಿ 1 ಪುಟ, ಓಕೆ. ಯುಟ್ರೋಫಿಕೇಶನ್ 1 ಪುಟ. ದೆನ್ ಎನಿಥಿಂಗ್, ಯಾವುದೇ ಟಾಪಿಕ್ ತಗೊಂಡು ಗಾಂಧೀಜಿ ಒಂದು ಪುಟ ನೀವು ಏನೂ ನೋಡ್ದಲ್ಲ ಬುಕ್ ಅಲ್ಲಿ ಬರಿಬೇಕು. ನಿಮಗೆ ಏನೇನೆಲ್ಲ ಅವ್ರ ಬಗ್ಗೆ ನೆನ್ಪಿದ್ಯೋ, ಏನೇನೆಲ್ಲ ನೆನ್ಪು ಬರುತ್ತೋ ಒಂದು ಪುಟದಲ್ಲಿ ಸಾರಾಂಶ ಬರಿಬೇಕು. ಆಕ್ಚುಲಿ ಫ್ಯಾಕ್ಟ್ಸ್ ಗಳು ಎಷ್ಟು ಚೆನ್ನಾಗಿ ಮೈಂಡಾಗಿ ಕುತ್ಕೊಳ್ಳುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇದನ್ನ ನನಗೆ ಒಬ್ರು ಹೇಳ್ಕೊಟ್ಟಿದ್ದು. ಓಕೆ, ನಮ್ಮ ಬ್ಯಾಚ್ ಅಲ್ಲೇ ಒಬ್ರು ಇದಾರೆ. ಅವ್ರು ಆಕ್ಚುಲಿ ಇವಾಗ ಅವ್ರ ಕೇಸ್ ಮೇನ್ಸ್ ಎಲ್ಲ ಆಗಿ ಇಂಟರ್ವ್ಯೂ ಅಲ್ಲಿ ಇದ್ದಾರೆ. ಓಕೆನಾ. ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವ್ರು ಆಲ್ರೆಡಿ ಗ್ರೂಪ್ ಬಿ ಕೂಡ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 3-4 ಎಕ್ಸಾಮ್ಸ್ ಗಳೇನೋ PDO ಕೂಡ ಆಯ್ತು ಅವರಿಗೆ. PDO ರಿಸಲ್ಟ್ ಅಲ್ಲೂ ಅವ್ರು ಬಂದ್ರು. ಇವಾಗ ಗ್ರೂಪ್ ಬಿನೂ ಆಗಿದೆ. ಇನ್ನ KS ಮೇನ್ಸ್ ಕೊಟ್ಟಿದ್ದಾರೆ. ಇಂಟರ್ವ್ಯೂ ಕೂಡ ಆಗಿದೆ. ಮೇ ಬಿ ಅದೇ ಆಗ್ಬೋದು. ಸೊ ಅವ್ರಿಗೆ ಕೂಡ ಒಳ್ಳೇದಾಗ್ಲಿ. ಸೊ ಅವ್ರ ಹತ್ರ ನಾನು ಕೇಳ್ದಾಗ ಹೇಳಿದ್ದು, ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಡೈಲಿ ಒಂದು ಟಾಪಿಕ್ ನ ಓದಾದ್ಮೇಲೆ, ಇವತ್ತು ನಾನು ಕುತ್ಕೊಂಡು ಈ ಟಾಪಿಕ್ ಓದಿದೀನಿ ಅಂದ್ಮೇಲೆ ಸಂಜೆ ಕುತ್ಕೊಂಡು ಒಂದು ರಫ್ ಶೀಟ್ ಮೇಲೆ ಅವ್ರಿಗೆ ಏನೇನ್ ಗೊತ್ತಿದ್ಯೋ ಆ ಟಾಪಿಕ್ ಮೇಲೆ ಎಲ್ಲ ಕುತ್ಕೊಂಡ್ ಬರೀತಿದ್ರ ಅಂತ. ಆಕ್ಚುಲಿ ಅದು ತುಂಬಾ ಇಂಪಾರ್ಟೆಂಟ್. ಅದನ್ನ ಫಾಲೋ ಮಾಡಿ. ಓಕೆನಾ. ನೆಕ್ಸ್ಟ್ ಫಾರ್ಮುಲಾ ಶೀಟ್, ಶಾರ್ಟ್ ನೋಟ್ಸ್ ಪ್ರತಿ 2 ದಿನಕ್ಕೊಮ್ಮೆ ಓದ್ಬೇಕು. ನೆನಪಿರ್ಲಿ, ಶಾರ್ಟ್ ನೋಟ್ಸ್ ಗಳು ಅಥವಾ ನಿಮ್ಮ ರಿವಿಷನ್ ನೋಟ್ಸ್ ಗಳನ್ನ 2 ದಿನಕ್ಕೂ ರಿವಿಷನ್ ನೀವು ಮಾಡ್ಲೇಬೇಕು. ವೆರಿ ಇಂಪಾರ್ಟೆಂಟ್. ದೆನ್ ಮಾರ್ಕ್ ಟೆಸ್ಟ್ ಗಳನ್ನ ಕೊಡ್ಬೇಕು. ಆಲ್ಟರ್ನೇಟಿವ್ ಡೇಸ್ ಬಿಟ್ಟು ಟೆಸ್ಟ್ಗಳು ಎಷ್ಟು MCQಗಳಾಗುತ್ತೋ ಅಷ್ಟು MCQಗಳನ್ನ ಸಾಲ್ವ್ ಮಾಡ್ಬೇಕು ನೀವು. ದೆನ್ ಸ್ಟ್ರಾಂಗ್ ಸೆಕ್ಷನ್ಸ್ ಗಳನ್ನ ಫಸ್ಟ್ ಹೇಳಿದಲ್ವಾ, ಫಸ್ಟ್ ಫೇಸ್ ಅಲ್ಲೇ ಹೇಳಿದ್ನಲ್ಲ, ನೋಟ್ ಮಾಡಿಟ್ಕೊಳ್ಳಿ ಅಂತ. ಸ್ಟ್ರಾಂಗ್ ಸೆಕ್ಷನ್ಸ್ ಗಳನ್ನ ಫಸ್ಟ್ ಚೆನ್ನಾಗಿ ಅದನ್ನ ಫೋಕಸ್ ಮಾಡಿ ಅದನ್ನ ಜಾಸ್ತಿ ಅಭ್ಯಾಸ ಮಾಡಿ. ಓಕೆನಾ. ವೀಕ್ ಸೆಕ್ಷನ್ಗೆ ಸ್ವಲ್ಪ ಕಮ್ಮಿ ಟೈಮ್ ಕೊಡಿ, ಸ್ಟ್ರಾಂಗ್ ಸೆಕ್ಷನ್ಗೆ ಜಾಸ್ತಿ ಟೈಮ್ ಕೊಡಿ. ಓಕೆನಾ. ನೆಕ್ಸ್ಟ್ ರಿವಿಷನ್ ಶೆಡ್ಯೂಲ್ ಲಾಸ್ಟ್ 2 ಮಂತ್ಸ್ ಇದೆ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ವೀಕೆಂಡ್ 1-2 ಇದನ್ನ ಜಸ್ಟ್ ರಫ್ ಆಗಿ ಹಾಕಿದೀನಿ. ನಿಮಗೆ ಹೆಂಗೆ ಆಗುತ್ತೋ ಹಂಗೆ ನೀವು ಇದ್ ಮಾಡ್ಕೊಳ್ಳಿ. ವೀಕ್ 1 and 2 ಅಲ್ಲಿ ಏನ್ ಮಾಡಿ ಅಂದ್ರೆ ಆಲ್ ಸಬ್ಜೆಕ್ಟ್ಸ್ ರ್ಯಾಪಿಡ್ ರಿವಿಷನ್, ಓನ್ಲಿ ಶಾರ್ಟ್ ನೋಟ್ಸ್, 2 marks per week. 3/4 ಅಲ್ಲಿ ಓನ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ಪ್ಲಸ್ ಸೆಕ್ಷನ್ ವೈಸ್ ಟೆಸ್ಟ್, 3 marks per week. 4th, 5, 6 ಅಲ್ಲಿ ಏನ್ ಮಾಡಿ ಅಂದ್ರೆ ಫುಲ್ ಮಾರ್ಕ್ಸ್ ಎವ್ರಿ ಆಲ್ಟರ್ನೇಟಿವ್ ಡೇ, ಮಿಸ್ಟೇಕ್ ಡೈರಿ ರಿವಿಷನ್. ಓಕೆ. ದೆನ್ ಫೈನಲ್ ಫೇಸ್ ಇದು ಪೀಕ್ ಪರ್ಫಾರ್ಮೆನ್ಸ್ ಆನ್ D-Day. ಓಕೆ. ಏನಂದ್ರೆ ವೀಕ್ 4th ಇದೆ ಅಂದ್ರೆ ಲಾಸ್ಟ್ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಎಕ್ಸಾಮ್ ಇದೆ ಅನ್ನುವಾಗ ನೀವೇನೇನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಬಾಕಿ ಟಾಪಿಕ್ಸ್ ಗಳನ್ನ ಮುಗಿಸ್ಕೊಳ್ಳಿ. ಯಾವುದೇ ಟಾಪಿಕ್ಸ್ ಗಳನ್ನ ಬಿಟ್ಟಿದಿರೋ ಇನ್ನು ಸ್ವಲ್ಪ ದಿನ ಎಕ್ಸಾಮ್ ಇರುವಾಗ ಇದನ್ನ ಮಾಡ್ಬೇಕಾಗಿರೋದು. ಇನ್ನ ಒಂದು 1 week 2 week ಇದೆ ಅನ್ನುವಾಗ ನೀವು ಮಾಡ್ಬೇಕಾಗಿರೋದು ಯಾವ್ದು ಪೆಂಡಿಂಗ್ ಟಾಪಿಕ್ಸ್ ಗಳಿದೆಯೋ ಎಲ್ಲಾನು ಕವರ್ ಮಾಡ್ಕೊಳ್ಳಿ. ದೆನ್ ಕೇವಲ ಮಾರ್ಕ್ಸ್, ತಪ್ಪು ವಿಶ್ಲೇಷಣೆ, ಸೂತ್ರಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮಾರ್ಕ್ಸ್ ಅನಾಲಿಸಿಸ್ ಮಾಡಿ, ತಪ್ಪುಗಳು ಯಾಕೆ ಮಾಡಿದ್ರೆ ಅನಾಲಿಸಿಸ್ ಮಾಡಿ, ಫಾರ್ಮುಲಾಸ್ ಗಳಿದ್ರೆ ಆಪ್ಟಿಟ್ಯೂಡ್ ಅಲ್ಲಿ ಏನಾದ್ರು ಇದ್ರೆ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ. ಅವಾಗ ಇನ್ನೊಂದೇನು ಅಂದ್ರೆ ಇನ್ನೊಂದು ಎಕ್ಸಾಮ್ಗೆ 1-2 weeks ಇದೆ ಅನ್ನುವಾಗ ಹೊಸದಾಗಿ ಏನು ಓದಕ್ ಹೋಗ್ಬೇಡಿ. ಹೊಸ ಬುಕ್ ತಗೊಳ್ಳೋದು, ಹೊಸ ಟಾಪಿಕ್ ತಗೊಳ್ಳೋದು ಮಾಡಬೇಡಿ. ಆಲ್ರೆಡಿ ಏನ್ ಸ್ಟ್ರಾಂಗ್ ಟಾಪಿಕ್ಸ್ ಗಳು ನೀವು ನೋಟ್ ಡೌನ್ ಮಾಡಿದಿರೋ ಅದನ್ನ ಫೋಕಸ್ ಮಾಡಿ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನೊಂದು ವಾರ ಬಂತು, ಅಯ್ಯೋ ಯಾವುದೋ ಹೊಸ ಟಾಪಿಕ್ ಏನೋ ಗೊತ್ತಿಲ್ಲ, ಅದನ್ನೆಲ್ಲ ಮಾಡಕ್ ಹೋಗ್ಬಿಡಿ. ಹೊಸ ಟಾಪಿಕ್ಸ್ ಗಳನ್ನ ಅವಾಯ್ಡ್ ಮಾಡಿ. ಓಕೆನಾ. ದೆನ್ ವೆರಿ ಇಂಪಾರ್ಟೆಂಟ್ 8 hours ನಿದ್ದೆ, ಒಳ್ಳೆ ಊಟ, ಸೋಷಿಯಲ್ ಮೀಡಿಯಾ ಬೇಡ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ವೀಕ್ 1 ಆಕ್ಷನ್, ಲೈಟ್ ರಿವಿಷನ್ ಮಾಡ್ಕೊಳ್ಳಿ. ಓನ್ಲಿ ಶಾರ್ಟ್ ನೋಟ್ಸ್, 1 to 2 marks ಮಾತ್ರ. ಓವರ್ಲೋಡ್ ಬೇಡ. ಇದೆಲ್ಲ ಲಾಸ್ಟ್ ಅಂದ್ರೆ 1 week ಇರುವಾಗ. ಅವಾಗ್ಲೇ ಹೇಳಿದ್ದು 2 week ಇರುವಾಗ. 1 week ಇದೆ ಅನ್ನುವಾಗ ನೀವೇನೇನ್ ಮಾಡ್ಬೇಕು ನೋಡಿ. ಇದೆಲ್ಲ 2 week ಇರುವಾಗ ನಾನು ಹೇಳಿದ್ದು. 4 week ಇರುವಾಗ ಎಲ್ಲಾ ಬಾಕಿ ಟಾಪಿಕ್ಸ್ ಗಳನ್ನ ಮುಗಿಸ್ಕೊಳ್ಳಿ. 3 week ಇದ್ದಾಗ ಮಾರ್ಕ್ಸ್ ಗಳು, ತಪ್ಪು ವಿಶ್ಲೇಷಣೆ, ಸೂತ್ರಗಳನ್ನ ನೋಡ್ಕೊಳ್ಳಿ. 2 week ಇರುವಾಗ ಹೊಸದು ಓದಕ್ ಹೋಗ್ಬೇಡಿ, ಸ್ಟ್ರಾಂಗ್ ಟಾಪಿಕ್ಸ್ ಗಳನ್ನ ಫೋಕಸ್ ಮಾಡಿ. 1 day ವೀಕ್ ಇರುವಾಗ ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ಊಟ ಮಾಡಿ,
ಸೋಷಿಯಲ್ ಮೀಡಿಯಾನ ಕಮ್ಮಿ ಮಾಡಿ. ಆ ಒಂದ್ ವೀಕ್ ಅಲ್ಲಿ ನೀವೇನೇನ್ ಮಾಡ್ಬೇಕು ಅಂದ್ರೆ ಲೈಟ್ ಆಗಿ ರಿವಿಷನ್, ಒಂದ್ ವಾರ ನೆಕ್ಸ್ಟ್ ವೀಕ್ ನನಗೆ ಎಕ್ಸಾಮ್ ಇದೆ ಅಂದಾಗ ನೀವೇನ್ ಮಾಡ್ಬೇಕು, ಲೈಟ್ ಆಗಿ ರಿವಿಷನ್ ಕೊಡಿ ಶಾರ್ಟ್ ನೋಟ್ಸ್ ಗಳನ್ನ. ದೆನ್ 1 to 2 marks ಮಾತ್ರ, ಓವರ್ಲೋಡ್ ಬೇಡ. ದೆನ್ ಎಕ್ಸಾಮ್ ಡೈಲಿ ಸ್ಟ್ರಾಟಜಿ ಫೈನಲೈಸ್ ಮಾಡಿ ಹೋಗಿ, ನಾನು ಹೆಂಗೆ ಎಕ್ಸಾಮ್ ಕೊಡ್ತೀನಿ ಅಥವಾ ಏನೇನೆಲ್ಲ ಬರಿಬೇಕು, ಅಲ್ಲೆಷ್ಟು ಕಾಮ್ ಆಗಿರ್ಬೇಕು, ಇದನ್ನೆಲ್ಲ ನೋಡ್ಕೊಳ್ಳಿ. ಅಡ್ಮಿಟ್ ಕಾರ್ಡು, ಪೆನ್ನು, ವಾಟರ್ ಇದನ್ನೆಲ್ಲ ನೀಟಾಗಿ ತೆಗ್ದಿಟ್ಕೊಳ್ಳಿ. ಪರೀಕ್ಷಾ ಕೇಂದ್ರನ ಮತ್ತೆ 1-2-3 ಸಲ ಲಾಸ್ಟ್ ಮಿನಿಟ್ ಅಲ್ಲಿ, ಕೆಲವರಿಗೆ ಇದೊಂದು ಆಗುತ್ತೆ, ಲಾಸ್ಟ್ ಮಿನಿಟ್ ಅಲ್ಲಿ ಓಡ್ ಬರೋದು, ರಾಂಗ್ ಸೆಂಟರ್ಗೆ ಹೋಗೋದು, ಇದೆಲ್ಲ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಆಗಿರುತ್ತೆ. ಅದು ಗಡಿಬಿಡಿ ಬೇಡ. ಸೊ ಫಸ್ಟ್ 1-2-3 ಸಲ ಅನಾಲಿಸಿಸ್ ಮಾಡಿ ಸ್ವಲ್ಪ ಬೇಗ ಹೋಗಿ, ತಪ್ಪೇನಿಲ್ಲ. 2 hour 3 hour ಮುಂಚೆ ಹೋದ್ರೆ ಏನ್ ತಪ್ಪಿಲ್ಲ, ಬಟ್ ಬೇಗ ಹೋಗಿ, ಓಕೆನಾ. ಸೊ ಇದು 1 week ಇರುವಾಗ. ಬಟ್ 1 day ಇರುವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅವಾಗ ಯಾವ್ದೇ ಮಾರ್ಕ್ ಕೊಡಕ್ ಹೋಗ್ಬೇಡಿ. ಏನಾಗುತ್ತೆ ಅಂತ ಹೇಳ್ತೀನಿ. ನಾಳೆನೆ ಎಕ್ಸಾಮ್, ಇವತ್ ಕುತ್ಕೊಂಡ್ ಟೆಸ್ಟ್ ಕೊಡ್ತಿದ್ದೀರಾ ಅನ್ಕೊಳ್ಳಿ. ಇವತ್ ಕುತ್ಕೊಂಡ್ ನಾನೊಂದ್ ಮಾರ್ಕ್ ಟೆಸ್ಟ್ ಕೊಡ್ತಿದೀನಿ ಅಂತ ಅನ್ಕೊಳ್ಳಿ. ಅಪ್ಪಿ ತಪ್ಪಿ ನಿಮಗೆ ಅದ್ರಲ್ಲಿ ಮಾರ್ಕ್ಸ್ ಬಂದಿಲ್ಲ, ಆಯ್ತಾ, ನೀವ್ ಆಕ್ಚುಲಿ ಹೋಗ್ಬಿಡ್ತೀರಾ, ನಿಮಗೆ ಕಾನ್ಫಿಡೆನ್ಸ್ ಹೊರಟೋಗ್ಬಿಡುತ್ತೆ ನಾಳೆಗೆ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ನಾಳೆ ಎಕ್ಸಾಮ್ ಇದೆ ಅಂದಾಗ ಇವಾಗ ಕೂತ್ಕೊಂಡು ಟೆಸ್ಟ್ ನ ಕೊಡ್ಬೇಡಿ. ನಿಮ್ ಮೈಂಡ್ ನ ತುಂಬಾನೇ ಹಾಳು ಮಾಡ್ಬಿಡುತ್ತೆ ನೀವೇನಾದ್ರೂ ಅದ್ರಲ್ಲಿ ತುಂಬಾ ರಾಂಗ್ಸ್ ಅಟೆಂಡ್ ಮಾಡಿದ್ರೆ, ಓಕೆನಾ. ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಮಲ್ಕೊಳ್ಳಿ, ಓಕೆನಾ, ಅದು ತುಂಬಾ ಇಂಪಾರ್ಟೆಂಟ್, ಓಕೆನಾ. ದೆನ್ ಎಕ್ಸಾಮ್ ಡೇ ದಿನ ಏನೇನ್ ಮಾಡ್ಬೇಕು, ಗಿವ್ ಯುವರ್ 100%, ನೋ ರಿಗ್ರೆಟ್. ಯಾವ್ದೇ ಕಾರಣಕ್ಕೂ ರಿಗ್ರೆಟ್ ಬೇಡ. ಏನಾಗಿದೆಯೋ ಅದಾಗಿದೆ ಅಷ್ಟೇ. 100% ಕೊಟ್ಬಿಟ್ಟು ಹೊರಗೆ ಬನ್ನಿ. 1 ಗಂಟೆ ಮುನ್ನ ಎಚ್ಚರವಾಗಿ ಒಳ್ಳೆ ಊಟ ಮಾಡಿ, ತುಂಬಾ ಓವರ್ ಈಟ್ ಎಲ್ಲ ಬೇಡ. ದೆನ್ ಶಾರ್ಟ್ ನೋಟ್ಸ್ ಗಳು ಇರುತ್ತಲ್ವಾ ನಿಮ್ಮ ಹತ್ರ, ಅದನ್ನ 1-2-3 ಸಲ ರಿವಿಷನ್ ಮಾಡ್ಕೊಳ್ಳಿ. ಹೊಸದನ್ನೆಲ್ಲ ಕವರ್ ಮಾಡಬೇಡಿ. 10 ನಿಮಿಷ ಆರಾಮಾಗಿ ಧ್ಯಾನ ಮಾಡಿ. ಅಡ್ಮಿಟ್ ಕಾರ್ಡ್ ಇದೆಯಾ, ID ಪ್ರೂಫ್ ಇದೆಯಾ, ಪೆನ್ ಇದೆಯಾ, ವಾಟರ್ ಇದೆಯಾ, ಎಲ್ಲಾನು ನೋಡ್ಕೊಳ್ಳಿ. ಆದಷ್ಟು ಬೇಗ ಪರೀಕ್ಷಾ ಕೇಂದ್ರಕ್ಕೆ ಬೇಗ ಬನ್ನಿ, ಓಕೆನಾ. ಎಕ್ಸಾಮ್ ಹಾಲ್ಗೆ ಹೋದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್. ಫಸ್ಟ್ 5 minutes ಬಂದ್ಬಿಟ್ಟು, ಫಸ್ಟ್ 5 minutes ಪೂರ್ತಿ ಕ್ವಶನ್ ಪೇಪರ್ನ ನೋಡಿ, ಪೇಜ್ ನ ತಿರುವಾಕಿ ಒಂದು ಗ್ಲಾನ್ಸ್ ಕೊಡಿ, ಓಕೆನಾ. ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ಸ್ವಲ್ಪ ಬೇಗ. ಇನ್ನೊಂದೇನು ಅಂದ್ರೆ ಒಂದ್ ಸ್ವಲ್ಪ ರೂಮ್ಗೆ ಬೇಗ ಹೋಗಿ, ಓಕೆನಾ. ನಿಮ್ಮ ರೂಮ್ ಗಳಿಗೆ 1/2 hour ಇರುವಾಗ್ಲೇ ಹೋಗಿ ನಿಮ್ಮ ಜಾಗದಲ್ಲಿ ಕುತ್ಕೊಂಡು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಲಾಸ್ಟ್ 10 minutes ಇದೆ, 5 ನಿಮಿಷ ಇದೆ ಅನ್ನುವಾಗೆಲ್ಲ ಹೋಗಕ್ ಹೋಗ್ಬಿಡಿ. 1/2 ಗಂಟೆ ಬೇಗನೆ ಹೋಗಿ. ಹೊರಗಡೆ ಇರೋದಕ್ಕಿಂತ ಅಲ್ಲಿ ಹೋಗೋದು ತುಂಬಾ ಮುಖ್ಯ. ಯಾಕಂದ್ರೆ ನಿಮ್ ಮೈಂಡ್ ಆ ಎನ್ವೈರನ್ಮೆಂಟ್ಗೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಅಲ್ಲಿ ಹೋಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ, ಓಕೆನಾ. ಏನಿಲ್ಲ, ಜಸ್ಟ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಕಣ್ ಮುಚ್ಕೊಂಡು 5-10 ನಿಮಿಷ ಹಂಗೆ ಕುತ್ಕೊಳ್ಳಿ, ಸುತ್ತ ನೋಡಿ. ದೆನ್ ಹೇಗಿದೆ ನೋಡಿ. ಆ ಎಕ್ಸಾಮ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ನೀವು ನಾರ್ಮಲ್ ಕೂಲ್ ಡೌನ್ ಆಗಿರ್ತೀರ, ಓಕೆನಾ. ಸೊ ಎಕ್ಸಾಮ್ ಸ್ಟಾರ್ಟ್ ಆಯ್ತು, OMR ಎಲ್ಲ ಫಸ್ಟ್ ಫಿಲ್ ಮಾಡ್ಕೊಳ್ಳಿ, ಕೊಟ್ಟಿರ್ತಾರೆ ಎಲ್ಲ ನೀಟಾಗಿ ಕಾಮಾಗಿ ಫಿಲ್ ಮಾಡಿ, ಅವಸರ ಬೇಡ. ದೆನ್ ಎಕ್ಸಾಮ್ ಪೇಪರ್ ಕೊಟ್ಟಿದ ತಕ್ಷಣ ನೀಟಾಗಿ ಅನಾಲಿಸಿಸ್ ಮಾಡಿ 5 ನಿಮಿಷ ಒಂದು ಗ್ಲಾನ್ಸ್ ಮಾಡಿ, ಓಕೆನಾ. ನೀಟಾಗಿ ಅಷ್ಟು 100 ಕ್ವಶನ್ ಒಂದು ಕಣ್ಣಾಡಿಸಿ, ಓಕೆನಾ. ನೆಕ್ಸ್ಟ್ ಫಸ್ಟ್ ನಿಮಗೆ ಸ್ಟ್ರಾಂಗ್ ಸೆಕ್ಷನ್ ಯಾವ್ಯಾವ್ದು ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ, ಅದನ್ನ ನೀವು ಚೆನ್ನಾಗಿ ಓದಿರ್ತೀರಾ, ಓಕೆನಾ. ಇದಕ್ ನಿಮಗೆ 100% ಗೊತ್ತಿರುತ್ತಲ್ವಾ, ಅದನ್ನ ಅಟೆಂಡ್ ಮಾಡಿ. ದೆನ್ 50-50 ಅಲ್ಲಿ ಇರುತ್ತೆ. ಯಾವ್ದೋ 2ರಲ್ಲಿ ಸ್ಟಿಕ್ ಆಗಿರ್ತೀರಾ, ಸೊ ಅದನ್ನ 2ನೇ ರೌಂಡ್ ಅಲ್ಲಿ ಅಟೆಂಡ್ ಮಾಡಿ, ಓಕೆನಾ. ನೆಗೆಟಿವ್ ಮಾರ್ಕಿಂಗ್ ಇರುವಾಗ ನೆನ್ಪಿರ್ಲಿ, ತುಂಬಾ ಡೌಟ್ ಇರೋದು, ನಾಲೆಡ್ಜೇ ಇಲ್ಲ ಅನ್ನೋದನ್ನೆಲ್ಲ ಅಟೆಂಡ್ ಮಾಡಕ್ ಹೋಗ್ಬೇಡಿ. ದೆನ್ ಪ್ರತಿ 30 ನಿಮಿಷಕ್ಕೊಂದ್ಸಲ ಒಂದ್ ಸ್ವಲ್ಪ ಬಾಡಿನ ಫ್ರೀ ಬಿಡಿ, ನೀರ್ ಕುಡಿರಿ, ಕೂಲ್ ಆಗಿರಿ. ದೆನ್ 15 ನಿಮಿಷಕ್ಕೆ ಕೊನೆ 15 ನಿಮಿಷ ನೀವೇನ್ ಮಾಡ್ಬೇಕು, ರಿವಿಷನ್ ಮಾತ್ರ. ಅಂದ್ರೆ ಓಕೆ, ನೀವು ನೋಡಿರೋದು, ನೀವು ಓದಿರೋದು ಕರೆಕ್ಟ್ ಆಗಿ ಬಂದಿದ್ಯಾ, ಏನು ಎಲ್ಲಾದ್ರೂ ಪ್ರಾಬ್ಲಮ್ ಮಾಡಿದೀನಾ ಅನ್ನೋದು ಒಂದ್ಸಲ ನೋಡಿ. ಲಾಸ್ಟ್ 15 ನಿಮಿಷ ಇರುವಾಗ ಓಕೆ, ಎಲ್ಲಾ ಕ್ವಶನ್ಸ್ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ್ನ ಅಥವಾ ಯಾವ್ದಾದ್ರು ಬಿಟ್ಟಿದೀನಾ, ಅದು ತಪ್ಪಾಗಿ ಮಾರ್ಕ್ ಮಾಡಿದ್ನ, ಅದನ್ನ ಒಂದ್ ಸ್ವಲ್ಪ ನೋಡಿ. ದೆನ್ ಲಾಸ್ಟ್ ಗೆಸ್ಸಿಂಗ್ ಸ್ಟ್ರಾಟಜಿ. ಆತ್ಮವಿಶ್ವಾಸ ಇಲ್ದಿದ್ರೆ, ನಿಮಗ್ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಗೆಸ್ ವರ್ಕ್ಗಳು ಮಾಡಕ್ಕೆ ಹೋಗ್ಬೇಡಿ, ನೆನ್ಪಿರ್ಲಿ, ಓಕೆನಾ, ನೆನ್ಪಿರ್ಲಿ. ದೆನ್ ಆಫ್ಟರ್ ದಿ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್, ಅದೇ ದಿನ ಮಾರ್ಕ್ ಅಥವಾ ಪುಸ್ತಕಗಳನ್ನ ಮುಚ್ಚಿಡಿ. ಯಾವತ್ ನೀವು ಎಕ್ಸಾಮ್ ಮುಗಿಸ್ಕೊಂಡ್ ಬರ್ತಿರೋ ಮತ್ತೆ ಬುಕ್ ಇಟ್ಕೊಂಡು ಓದಕ್ಕೆಲ್ಲ ಹೋಗ್ಬೇಡಿ. 1-2 ದಿವಸ ನಿಮಗೆ ಅಂತ ಟೈಮ್ ಕೊಡಿ. ಫುಲ್ ಬುಕ್ಸ್ ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಆರಾಮ್ಸೆ ರಿಲ್ಯಾಕ್ಸ್ ಮಾಡಿ. ಟಿವಿ ಗಿವಿ ಮೂವಿ ಗಿವಿ ನೋಡ್ಕೊಂಡು ಆರಾಮಾಗಿರಿ. 1 2 to 3 days ಬಂದ್ಬಿಟ್ಟು
ಒಂದು ರೆಸ್ಟ್ ಮಾಡಿ, ನಿಮ್ಗೆ ಅಂತ ಸ್ವಲ್ಪ ರೆಸ್ಟ್ ಕೊಡಿ. ಎಕ್ಸಾಮ್ ಹಾಲ್ ಇಂದ ಹೊರಗ್ ಬಂದಿದ ತಕ್ಷಣ, ಮನೆಗೆ ಹೋಗಿದ ತಕ್ಷಣ ಚರ್ಚೆ ಮಾಡ್ಬೇಡಿ ಆನ್ಸರ್ ಕೀ ಯಾವ್ದು, ಅಯ್ಯೋ ಅವಾಗ ತುಂಬಾ ಕುಗ್ಗು ಹೋಗ್ತೀರಾ. ಓಕೆನಾ? ಸೊ ಚರ್ಚೆ ಮಾಡಕ್ ಹೋಗ್ಬೇಡಿ, ಫ್ರೀ ಆಗ್ಬಿಡಿ. ಆಗಿದ್ದಾಯ್ತು, ಮುಗೀತಷ್ಟೇ, ನೀವು ನಿಮ್ ಎಫರ್ಟ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ನೋಡೋಣ, ಒಂದ್ ದಿನ ಬೇಡ. ಓಕೆನಾ? ಆ ದಿನ ಅಂತೂ ಬೇಡವೇ ಬೇಡ. ದೆನ್ ಈಗ ಪರೀಕ್ಷೆ ಮುಗೀತು, ಮುಂದೆ ಯೋಚನೆ ಮಾಡೋಣ ಏನಾಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ಲಿ. ಅದು ಬಂದ್ಬಿಟ್ಟು ಅಯ್ಯೋ ನಾನು ಹಿಂಗ್ ಬರೆದ್ಬಿಟ್ಟೆ, ಹಿಂಗಾಗೋಯ್ತು, ಇದೆಲ್ಲ ಬೇಡ. ಓಕೆನಾ? ಓಕೆನಾ? ನೆಕ್ಸ್ಟ್ ಕೆಲವೊಂದು ಆಪ್ಸ್ ಗಳು ಅಂದ್ರೆ ಕೆಲವೊಂದು ಆಪ್ಸ್ ಗಳಿದೆ. GK ಟುಡೇ, ಅಫೇರ್ಸ್ ಕ್ಲೌಡ್, ಪ್ರಾಕ್ಟೀಸ್ಗೆ, ಗ್ರೇಡ್ ಅಪ್, ಟೆಕ್ಸ್ಟ್ ಬುಕ್, ಅನ್ ಅಕಾಡೆಮಿ, ಟೈಮರ್ಗೆ, ಫಾರೆಸ್ಟ್, ಪ್ರೊಮೋಡೋರ್ ಆಪ್ಸ್, ನೋಟ್ಸ್ ಗಳಿಗೆ ನೋಷನ್. ಆಲ್ಮೋಸ್ಟ್ ಇದು ಯಾವ್ದು ಅಷ್ಟು ಕನ್ನಡ ಮೀಡಿಯಂ ಅಲ್ಲಿ ಸಿಗಲ್ಲ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸಿಗುತ್ತೆ, ಕೆಲವೊಂದು ಸಿಗ್ಬೋದು ಅಷ್ಟೇ. ಓಕೆನಾ? ದೆನ್ ನೋಟ್ಸ್ ಗಳಿಗೆ ನೋಷನ್ ಅಂಡ್ ಗೂಗಲ್ ಕೀಪ್ ನ ಯೂಸ್ ಮಾಡ್ಕೊಬಹುದು ಆಪ್ಸ್ ಗಳಿಗೆ. ಅದೇ ನೀವು ಸ್ಟಡಿ ಟೆಕ್ನಿಕ್ಸ್ ಗಳಿಗೆ ಪ್ರಮೋದವರು 50 minutes ಸ್ಟಡಿ ಪ್ಲಸ್ 10 ಅಂದ್ರೆ ಪ್ರತಿ 50 ನಿಮಿಷ ಸ್ಟಡಿಗೆ 10 ನಿಮಿಷ ಬ್ರೇಕ್ ಕೊಡ್ಬೇಕು, ನೆನ್ಪಿರ್ಲಿ. ಅದೇ ಫಿಲ್ಮ್ ಅಂಡ್ ಟೆಕ್ನಿಕ್ ಅಂದ್ರೆ ಏನು ಅಂದ್ರೆ ಕಷ್ಟದ ಟಾಪಿಕ್ಸ್ ಅನ್ನು ಬೇರೆಯವರಿಗೆ ಕಲಿಸಿದಂತೆ ಓದಿ. ಅಂದ್ರೆ ಬೇರೆಯವ್ರಿಗೆ ಹೇಳ್ಕೊಡುವಾಗ ನೀವು ಇದ್ ಮಾಡ್ತೀರಾ ಅಲ್ವಾ, ಬೇರೆಯವ್ರಿಗೆ ಹೇಳ್ಕೊಡುವಾಗ ಹೆಂಗ್ ಹೇಳ್ಕೊಡ್ತೀರಾ ಒಂದ್ ಟಾಪಿಕ್ ನ, ಆತರ ನಿಮ್ಗೆ ಯಾವ್ದಾದ್ರು ಕಷ್ಟ ಟಾಪಿಕ್ ಅನಿಸ್ತಿದೆ ಅಂದ್ರೆ ಬೇರೆಯವ್ರಿಗೆ ಹೆಂಗ್ ಹೇಳ್ಕೊಡ್ತೀರೋ ಆತರ ಓದಿ. ಓಕೆನಾ? ಅದನ್ನ ಫಿಲ್ಮಿಂಗ್ ಟೆಕ್ನಿಕ್ ಅಂತಾರೆ. ಓಕೆನಾ? ಪ್ರಮೋಡೋರ ಅಂದ್ರೆ 50 ನಿಮಿಷ ಸ್ಟಡಿ ಆದ್ಮೇಲೆ 10 ನಿಮಿಷ ಬ್ರೇಕ್ ಕೊಡೋದು. ಓಕೆ? ನೆಕ್ಸ್ಟ್ ಆಕ್ಟಿವ್ ರಿಕಾಲ್, ಓದಿದ ನಂತರ ಕಣ್ ಮುಚ್ಚಿ ನೆನಪಿಸ್ಕೊಳ್ಳಿ ಏನ್ ಓದಿದೀರಾ ಅಂತ. ಓಕೆ? ದೆನ್ ಸ್ಪೇಸ್ ರಿಪಿಟೇಷನ್ 3, 7, 15 ಅಂದ್ರೆ 3 ದಿವಸಕ್ಕೊಂದ್ಸಲ, 7 ದಿವಸಕ್ಕೊಂದ್ಸಲ, 15 ದಿವಸಕ್ಕೊಂದ್ಸಲ ಪ್ರಾಕ್ಟೀಸ್ ಮಾಡಿ, ರಿವಿಷನ್ ಮಾಡಿ. ದೆನ್ ಹೆಲ್ತ್ ರೂಲ್, 7 ರಿಂದ 8 ಅವರ್ಸ್ ಸ್ಲೀಪ್ ವೆರಿ ಇಂಪಾರ್ಟೆಂಟ್. ಪ್ರತಿದಿನ 30 ನಿಮಿಷ ವಾಕ್ ಅಥವಾ ಎಕ್ಸರ್ಸೈಸ್ ಮಾಡಿ, 8 ಅವರ್ಸ್ 8 ಗ್ಲಾಸ್ ನೀರ್ ಕುಡಿರಿ. ದೆನ್ ಕಾಫಿ ಟೀನ ಕಮ್ಮಿ ಮಾಡಿ. ದೆನ್ 1 ಡೇ ಫುಲ್ ಬ್ರೇಕ್ ಪರ್ ವೀಕ್. ಓಕೆನಾ? ವಾರಕ್ಕೆ 1 ದಿನ ನಿಮ್ಗೆ ಅಂತ ರಜಕ್ಕೆ ಅಂತ ಎತ್ತಿಡಿ. ಓಕೆ? ಫಸ್ಟ್ ತುಂಬಾ ಜನ ಫಸ್ಟ್ ಟೈಮರ್ ಆದ್ರೆ ಏನೇನ್ ತಪ್ಪು ಮಾಡ್ತಾರೆ ಅಂತ ಹೇಳ್ತೀನಿ. ಟೂ ಮೆನಿ ಬುಕ್ಸ್ ಆಲ್ರೆಡಿ ಹೇಳಿದೀನಿ. ತುಂಬಾ ಬುಕ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ, ಅದು ತುಂಬಾ ತಪ್ಪು. ಒಂದು ಬುಕ್, ಒಂದ್ ಸಬ್ಜೆಕ್ಟ್ ಇಸ್ ಎನಫ್. ದೆನ್ ಮಾಕ್ ಟೆಸ್ಟ್ ನಿಂದ ಪ್ರಾರಂಭಿಸೋದು. ಫಸ್ಟ್ ಗೆನೆ ಮಾಕ್ ಟೆಸ್ಟ್ ಕೊಡಕ್ ಶುರು ಮಾಡ್ತಾರೆ, ಅವಾಗ ತುಂಬಾನೇ ಕಾನ್ಫಿಡೆನ್ಸ್ ಹೊರಟೋಗುತ್ತೆ. ಯಾವಾಗ ಕಾನ್ಫಿಡೆನ್ಸ್ ಹೊರಟೋಗುತ್ತೆ ಅಂದ್ರೆ ಇನ್ನು ಓದೇ ಇರಲ್ಲ ಅವರು, ಸಿಲೆಬಸ್ ಅಲ್ಲಿ ಒಂದ್ ಸ್ವಲ್ಪನೂ ಏನು ಗೊತ್ತಿರಲ್ಲ. ಪಟ್ಟನ್ನಂಗೆ ನೀವು ಸ್ಟಾರ್ಟ್ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಹೊರಟೋಗುತ್ತೆ, ಯಾಕಂದ್ರೆ ಯಾವ್ದು ಆನ್ಸರ್ ಮಾಡಕ್ ಆಗಲ್ಲ. ರಿವಿಷನ್ ಮಾಡದಲ್ಲೇ ಇರೋದು ತುಂಬಾ ದೊಡ್ಡ ತಪ್ಪು. ಕಾನ್ಸೆಪ್ಟ್ ಗಳು ಮರ್ತೋಗುತ್ತೆ. ದೆನ್ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್ ಗಳು ನಿಮಗೆ ಗೊತ್ತಿರೋದೆ, ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ದೆನ್ ಹೆಲ್ತ್ ನ ನೆಗ್ಲೆಕ್ಟ್ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಹೆಲ್ತ್ ನ ಹಾಳು ಮಾಡ್ಕೊಂಡಿರೋದನ್ನ ನಾವು ನೋಡ್ಬೋದು. ದೆನ್ ಕಂಪೇರಿಂಗ್ ವಿತ್ ಅದರ್ಸ್, ನನ್ ಜೊತೆ ಅವಳು ಓದಿದ್ಲು, ಅವಳಿಗೆ ಆಗೋಯ್ತು, ನಾನೇ ಯಾಕೆ ಇನ್ನು ಇಲ್ಲೇ ಇದ್ದೀನಿ, ಈ ತರ ಎಲ್ಲ ಯೋಚನೆ ಮಾಡ್ತಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್. ಓಕೆ? ದೆನ್ ಗಿವಿಂಗ್ ಅಪ್ ಆಫ್ಟರ್ 1 ಬ್ಯಾಡ್ ಮಾರ್ಕ್. ಒಂದೇ ಒಂದ್ ಟೆಸ್ಟ್ ರಾಂಗ್ ಆಯ್ತು ಅಂದ ತಕ್ಷಣ ಓಕೆ ಅಪ್ಪ ನನಗೆ ಈ ಎಕ್ಸಾಮೇ ಬೇಡ ಅಂತ ಹೇಳಿ ಹೋಗೋದು. ಓಕೆನಾ? ಇದೊಂದು ಸಿಂಪಲ್ ಒಂದು ಟೈಮ್ ಟೇಬಲ್, ನಾನು ಆಲ್ರೆಡಿ ಟೈಮ್ ಟೇಬಲ್ ಶೇರ್ ಮಾಡಿದೀನಿ. ಬಟ್ ಸ್ಟಿಲ್ ಇದೊಂದು ಸಿಂಪಲ್, ಇದ್ರ ಬೇಸಿಸ್ ಮೇಲೆ ಯಾವ ತರ ನೀವು ಮಾಡ್ಕೊಬಹುದು ಅನ್ನೋದಕ್ಕೆ. ಓಕೆನಾ? ಫೈನಲ್ ವರ್ಡ್ಸ್ ಏನಂತ ಹೇಳ್ತೀನಿ ಅಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಬುದ್ಧಿವಂತಿಕೆ ಮಾತ್ರ ಅಲ್ಲ, ಅದು ತಾಳ್ಮೆ, ಶಿಸ್ತು ಮತ್ತು ನಿರಂತರತೆಯ ಪರೀಕ್ಷೆ. ಮೊದಲ ಬಾರಿಗೆ ಪರೀಕ್ಷೆ ಬರೆಯುವವರು ಹೆಚ್ಚು ಕಲಿಯುತ್ತಾರೆ, ಸೋಲು ಅಥವಾ ಗೆಲುವು ಅಲ್ಲ. ಆ ಪ್ರಯಾಣವೇ ದೊಡ್ಡದು. ಪ್ರತಿ ಮಾರ್ಕ್ ನಿಮ್ಮನ್ನ ಸುಧಾರಿಸುತ್ತದೆ, ಪ್ರತಿ ತಪ್ಪು ನಿಮ್ಮ ಶಿಕ್ಷಕ. ಓಕೆ? ದಿನಕ್ಕೊಂದು ಹೆಜ್ಜೆ ಅಷ್ಟೇ, ಉಳಿದೆಲ್ಲ ಸ್ವಯಂ ನಡೆಯುತ್ತದೆ. ಶುಭವಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ನೀವು ಖಂಡಿತ ಮಾಡ್ಬೋದು. ಓಕೆನಾ? ದೆನ್ ಇವಾಗ ನಿಮ್ಮ ಹತ್ರ ಒಂದು ರೋಡ್ ಮ್ಯಾಪ್ ಸಿಕ್ತು. ಸೊ ಇವತ್ತಿಂದ ಮತ್ತೆ ಕ್ವಶನ್ ಕೇಳಲ್ಲ ಅನ್ಕೊಂತೀನಿ. ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು, ಏನ್ ಓದ್ಬೇಕು ಅಂತ ಕೇಳಲ್ಲ ಅನ್ಕೊಂತೀನಿ. ಬುಕ್ ಲಿಸ್ಟ್ ನ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದೀನಿ. ಸೊ ಆಲ್ರೆಡಿ ನಾನು A to Z ರೋಡ್ ಮ್ಯಾಪ್ ನ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಹೇಗೆ ಎಂಡ್ ಮಾಡ್ಬೇಕು, ಎಕ್ಸಾಮ್ ಡೇ, ಆಫ್ಟರ್ ದಿ ಎಕ್ಸಾಮ್ ಡೇ ಎಲ್ಲಾನು ಹೇಳಿದೀನಿ. ಸೊ ಇವತ್ತಿಂದ ಈಗ್ಲಿಂದಾನೆ ಸ್ಟಾರ್ಟ್ ಯುವರ್ ಟುಡೇ. ದೆನ್ ಟ್ರಸ್ಟ್ ದ ಪ್ರೋಸೆಸ್, ವಿನ್ ದ ಎಕ್ಸಾಮ್, ವಿನ್ ಯೋರ್ ಸೆಲ್ಫ್, and all the best. Love you all. ಎಲ್ರಿಗೂ ಒಳ್ಳೆದಾಗ್ಲಿ. ಗುಡ್ ಲಕ್.